करे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणिः वंशी विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम ओम नारायण नारायण। ಭಗವಂತ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಅಷ್ಟಾದಶ ಸಿದ್ಧಿಗಳು ಅಷ್ಟಾದಶ ಅಂದರೆ 18 ಸಿದ್ಧಿಗಳು. ಅಷ್ಟಸಿದ್ಧಿಗಳು ಎಲ್ಲರಿಗೂ ಗೊತ್ತು, ಆದರೆ ಇನ್ನೂ ಕೆಲವು ಇವೆ. ಇನ್ನೂ 18 ಅಲ್ಲ, ಇನ್ನೂ ಹೆಚ್ಚು ಇವೆ. ಯೋಗಶಾಸ್ತ್ರದಲ್ಲಿ ಹೆಚ್ಚು ಇವೆ, ಆದರೆ ಕೆಲವೇ ಇಲ್ಲಿ ಹೇಳಿದ್ದಾರೆ. ಅಷ್ಟು ಹೇಳಬೇಕಾದರೆ ನೀವು ಯಾವುದೇ ಪಡ್ಕೋದೊಂದು ಸಿದ್ಧಿ ಆಗಿಬಿಡ್ತವೆ. ಯಾವುದೇ ಆಗಲಿ ಒಂದು ಸಿದ್ಧಿ. ಏಕೆ? ಯಾವುದೂ ಸುಮ್ಮನೆ ಬರಲ್ಲ. ಅದು ಯಾವುದೋ ಪೂರ್ವಜನ್ಮ ಪುಣ್ಯಾದರ ಆಗಬೇಕು, ಈ ಜನ್ಮದಲ್ಲಿ ಸಾಧಿಸಿದ್ದಾದರೆ ಆಗಬೇಕು. ಅಂದರೆ ಏನೇ ಇರಲಿ ಒಂದು ವಿಶಿಷ್ಟ ಶಕ್ತಿ, ಅದೊಂದು ಸಿದ್ಧೆ. ಹಾಗೆ 20ವರೆಗೂ ಹೇಳಿದ್ದೇವೆ. ಚಕ್ಷುಸ್ತ್ವಷ್ಟರಿ ಸಂಯೋಜ್ಯ ತ್ವಷ್ಟಾರಮಪಿ ಚಕ್ಷುಷಿ ಮಾಂ ತತ್ರ ಮನಸಾ ಧ್ಯಾಯನ್ ವಿಶ್ವಂ ಪಶ್ಯತಿ ಸೂಕ್ಷ್ಮದೃಕ್. ತ್ವಷ್ಟ ಸೂರ್ಯ ತನ್ನ ಕಣ್ಣಿನಲ್ಲಿದ್ದಾನೆ, ಅಂದರೆ ಆಧ್ಯಾತ್ಮಿಕವಾಗಿ. ಆಧ್ಯಾತ್ಮಿಕ ಕಣ್ಣು, ಅಲ್ಲಿ ಆದಿದೈವಿಕ ಸೂರ್ಯ ಎಂದು ದೇವತ ಇದ್ದಾನೆ. ಪರಮಾತ್ಮ ಈ ಎರಡರಲ್ಲಿ ಇದ್ದಾನೆ ಎಂದು ಯಾರು ಉಪಾಸನೆ ಮಾಡುತ್ತಾರೋ ಕಣ್ಣಿಗೆ ಒಂದು ಶಕ್ತಿ ಬರುತ್ತದೆ. ಅದರಿಂದ ಏನಾಗುತ್ತದೆ? 20 ಮಾಂ ತತ್ರ ಮನಸಾ ಧ್ಯಾಯನ್ ವಿಶ್ವಂ ಪಶ್ಯತಿ ಸೂಕ್ಷ್ಮದೃಕ್. ಇಡೀ ಜಗತ್ತನ್ನೇ ನೋಡ್ತಾನಂತೆ. ಇದೊಂದು ಪುಸ್ತಕ ತಂದೆ, ಇದರಲ್ಲಿ ನಮ್ಮ ಸ್ವಾಮೀಜಿ ಏನಾದರೂ ಕೆಲವು ಎಕ್ಸ್ಟ್ರಾ ಹೇಳಿರ್ತಾರೆ. 21 कहते हैं कि प्राणवायु शरीर और मन अल्लाह 20 गिर पड़ा और यह धरती बन गई तो नेत्र के सूर्य में ಅಯ್ಯೋ 14 ಇಡೀ ಪ್ರಪಂಚದ ಜ್ಞಾನವಾಗುತ್ತದಂತೆ. ನಮ್ಮಲ್ಲಿರುವ ಸೂರ್ಯನ ಶಕ್ತಿಯನ್ನು, ಈ ಕಣ್ಣಿನ ಶಕ್ತಿಯನ್ನು ಸೂರ್ಯನ ಜೊತೆಗೆ ಸೇರಿಸಿ ವ್ಯಷ್ಟಿಯನ್ನು ಸಮಷ್ಟಿಯಲ್ಲಿ ಸೇರಿಸಬೇಕು. ಆ ಸಮಷ್ಟಿ ಜೊತೆಗೆ ತಾದಾತ್ಮ್ಯ ಆಗಬೇಕು. ಆವಾಗ ಸಮಷ್ಟಿ ಹಿರಣ್ಯ ಗರ್ಭನ ದರ್ಶನ ಶಕ್ತಿ ನಮಗೆ ಬರ್ತದೆ. ಆವಾಗ ಇದು ಎಲ್ಲಿದೆ? ಯೋಗ ದರ್ಶನ್ಮೆ. ಇದು ಸ್ವಾಮೀಜಿ ಓದಿದ್ದಾರೆ ಎಲ್ಲ ದರ್ಶನಗಳು. ನಾನದು ಪತಂಜಲಿ ಓದಲಿಲ್ಲ. ಅದರಲ್ಲಿ 3ನೇ ಅಧ್ಯಾಯದಲ್ಲಿದೆ. 14 ಭುವನಗಳು ಅಂದರೆ ಮೇಲಿನ 6 ಲೋಕಗಳು, ಕೆಳಗಿನ 6 ಲೋಕಗಳು, 6 7 ಹೀಗೆ 14 ಲೋಕಗಳ ಜ್ಞಾನವಾಗುತ್ತದಂತೆ. ಎಷ್ಟು ಸಿದ್ಧಿಗಳು ಹೇಳಿದ್ದರು. ಇವೆಲ್ಲ ಪಡ್ಕೊಂಡು ನೀವು ದೊಡ್ಡ ಯೋಗಿಗಳೇ ಆಗಬಹುದು ಅಲ್ಲವೇ? ಮಾಡಿ ಉಪಾಸನೆ ಬೇಕಾದಷ್ಟಿದೆ. ಈಗ ಮುಂದಿನ ಶ್ಲೋಕ ನೋಡೋಣ. ಇಷ್ಟುವರೆಗೂ ನಿನ್ನೆ ಹೇಳಿದ್ದೇವೆ. ಈಗ ಇವತ್ತಿನ ಶ್ಲೋಕ 21ನೇದು. ಮನೋಮಯಸು ಸಂಯೋಜ್ಯ ದೇಹಂ ತದನುವಾಯುನ ಮದ್ದಾರಣಾನುಭಾವೇನ ತತ್ರಾತ್ಮ ಯತ್ರ ವೈ ಮನಃ. ಪ್ರಾಣವಾಯು ಸ್ವಾಮೀಜಿದು ಓದ್ತಾ ಇದ್ದೀನಿ. कहते हैं कि प्राणवायु शरीर और मन, प्राण शरीर मनस्सु, ಈ ಮೂರನ್ನು तीनों को एक में मिलाकर ಅಂದರೆ ಮೂರನ್ನು ಒಟ್ಟು ಸೇರಿಸಿ ಒಂದೇ ವಿಷಯದಲ್ಲಿ ಏಕಾಗ್ರ ಮಾಡುವುದು. जब परमात्मा का ध्यान किया जाता है, ಪ್ರಾಣ ಮನಸ್ಸು ದೇಹ ಮೂರನ್ನು ಒಟ್ಟುಗೂಡಿಸಿ ಧ್ಯಾನ ಮಾಡಬೇಕಂತೆ. ತಬ್ ಮೇರಿ ಧಾರಣಾಕ್ಕೆ ಪ್ರಭಾವಸೆ. ಇದು ಹೇಗೆ ಮಾಡಬೇಕು ಕೇಳಬೇಡಿ, ಅಲ್ಲಿ ಯೋಗಶಾಸ್ತ್ರದಲ್ಲಿದೆ. ಇಲ್ಲಿ ಸಂಕ್ಷೇಪ ಹೇಳಿದ್ದರಷ್ಟೇ, ಅಲ್ಲಿ ವಿಸ್ತಾರವಾಗಿ. प्रभाव से ऐसी स्थिति हो जाती है कि जहाँ मन जाता है वहीं शरीर चला जाता है.
ಅಂದರೆ ಈ ಮೂರನ್ನು ಒಟ್ಟುಗೂಡಿಸು ಅಂದರೆ ಅರ್ಥವೇನೆಂದರೆ, ಮನಸ್ಸು ಏನು ಯೋಚನೆ ಮಾಡ್ತದೋ ಶರೀರ ಅದೇ ಮಾಡ್ತದೆ, ಶರೀರವು ಎಲ್ಲಿ ಹೋಗುತ್ತದೋ ಮನಸ್ಸು ಅಲ್ಲೇ ಇರ್ತದೆ. ಶರೀರ ಮನಸ್ಸುಗೆ ಎರಡಕ್ಕೆ ಎಷ್ಟು ಹೊಂದಾಣಿಕೆ ಇರುತ್ತದಂದರೆ, ಒಂದು ಮಾಡಿದರೆ ಇನ್ನೊಂದು ಆಟೋಮೆಟಿಕಲ್ಲಿ ಅದರ ಜೊತೆಗೆ ಇದ್ದೇ ಬಿಡ್ತದೆ. ಶರೀರ ಎಲ್ಲಿ ಹೋಗ್ತದೋ ಮನಸ್ಸು ಅಲ್ಲೇ ಇರ್ತದೆ, ಮನಸ್ಸು ಎಲ್ಲಿರ್ತದೋ ಶರೀರವಲ್ಲಿರ್ತದೆ. ಹಾಗೆ ನಿಮಗೇನು ಬೇರೆ ಯೋಚನೆ ಬಂದುಬಿಟ್ರೆ ಶರೀರ ಅಲ್ಲಿ ಹೋಗಿಬಿಡ್ತದೆ, ಅಷ್ಟಾಗಿಬಿಡ್ತದೆ. ಅಯ್ಯೋ ತುಂಬ ಕಷ್ಟ ಅಲ್ಲವೇ? ಯಾವುದೋ ಮರ ನೋಡಿಬಿಟ್ರೆ ನೀವು ಶರೀರ ಮರ ಹತ್ತಿಬಿಟ್ರೆ ಕಷ್ಟ ಅಲ್ಲವೇ? ಅಲ್ಲಿ ಮರ ಹತ್ತಿ ಕೂತ್ಬಿಡ್ತೀರಿ. మరి ಶರೀರ ಪ್ರಾಣ, ಪ್ರಾಣ ಶರೀರ ಮನಸ್ಸು ಮೂರು ಒಟ್ಟು ಮಾಡಿ तब मेरी धारणा के प्रभाव से ऐसी स्थिति हो जाती है कि जहाँ मन जाता है वहाँ शरीर चला जाता है. शरीर तो द्रव्य है और गति प्राण में रहती है, तो संकल्प मन में है. ಶರೀರದ ಶಕ್ತಿ ಎನ್ನುವುದು ದ್ರವ್ಯ, ದ್ರವ್ಯ ಅಂದರೆ ಜಡವಸ್ತು. ಪ್ರಾಣವಾಯುವಿನಲ್ಲಿ ಕ್ರಿಯಾ ಇದೆ, ಪ್ರಾಣದಲ್ಲಿ. ಮನಸ್ಸಿನಲ್ಲಿ ಸಂಕಲ್ಪ ಇದೆ, ಸಂಕಲ್ಪ ಇದೆ, ಅರಿವು ಇದೆ. ಸಂಕಲ್ಪ ಅಲ್ಲಿ ಕ್ರಿಯಾ, ಕ್ರಿಯಾ ಅಂದರೆ ಚಲನ, ಶರೀರದಲ್ಲಿ ಒಂದು ವಸ್ತುವಾಗಿರುವುದು. ಈ ಮೂರಿವೆ. और देह रूप द्रव्य ध्यान से जब तीनों की एकता हो जाती है तब जहाँ मन जाता है वहाँ शरीर पहुँच जाता है. ಮನಸ್ಸು ಎಲ್ಲಿ ಹೋದರೆ ಸಾಕು ಶರೀರದಲ್ಲಿ ಹೋಗಿಬಿಡ್ತದಂತೆ, ಅಂಥ ಸಿದ್ಧಿ ಬರುತ್ತದಂತೆ. ಯಾವುದೇ ಯೋಚನೆ ಮಾಡಿದ್ದರೆ ಶರೀರ ಅಲ್ಲಿ ಹೋಗಿಬಿಡ್ತದೆ. ನೀವು ಎಲ್ಲಿಂದ ಬೆಂಗಳೂರು ಅಂತ ಯೋಚನೆ ಮಾಡಿಬಿಟ್ರೆ ನಿಮ್ಮ ಮನಸ್ಸು ಬೆಂಗಳೂರಿಗೆ ಹೋಗಿಬಿಡ್ತದೆ. ಅಯ್ಯೋ ಅಲ್ಲ. सो इसीलिए योगियों के बारे में कहा जाता है कि वे उड़कर पहुँच जाते हैं. ಅದರಿಂದ ಯೋಗಿಗಳ ಕುರಿತು ಹೇಳ್ತಾರೆ, ಸಂಕಲ್ಪ ಮಾಡಿದರೆ ಸಾಕು ಎಲ್ಲೋ ಹೋಗಿಬಿಡ್ತಾರೆ, ಆಕಾಶ ಮಾರ್ಗದಲ್ಲಿ ಸುಮ್ಮನೆ ಹೋಗಿಬಿಡ್ತಾರೆ ಅಷ್ಟೇ. ಅಂಥ ಯೋಗಿಗಳಿಗೆ ಶಕ್ತಿ ಇರುತ್ತದೆ ಎಂದು ಯೋಗಿಗಳ ಕುರಿತು ಹೇಳ್ತಾರೆ. ಈ ಕಾಲದಲ್ಲಿ ಯೋಗಿಗಳು ತುಂಬ ಕಡಿಮೆ ಆಗಿಬಿಟ್ಟರು. ಹಿಂದಿನ ಕಾಲದಲ್ಲಿ ಸ್ವಲ್ಪ ಹೆಚ್ಚಿದ್ದರು, ಪೂರ್ವಕಾಲದಲ್ಲಿಯೂ ಅಷ್ಟು ಹೆಚ್ಚೇನಿಲ್ಲ, ಯಾವ ಕಾಲದಲ್ಲಿಯೂ. ಏಕೆಂದರೆ ಇಂದ್ರಿಯ ಮನಸ್ಸುಗಳನ್ನು ಏಕಾಗ್ರ ಮಾಡುವುದು, ಇಂದ್ರಿಯ ನಿಗ್ರಹ ಮಾಡುವುದು ಎಲ್ಲರಿಂದ ಆಗಲ್ಲ. ಅದು ತುಂಬ ದೊಡ್ಡ ಕೆಲಸ, ತುಂಬ ಕಷ್ಟವಾದ ಕೆಲಸ. ಎಲ್ಲರಿಂದ ಆಗಲ್ಲ, ಎಲ್ಲರೂ ಮಾಡಲ್ಲ, ಕೆಲವರೇ ಮಾಡುತ್ತಿದ್ದರು. ಈ ಕಾಲದಲ್ಲಿಯೂ ಇನ್ನೂ ಕಡಿಮೆ ಆದರು ಅಷ್ಟೇ. ಆಯಿತು, ಇನ್ನು ಮುಂದೆ ಹೇಳ್ತಾರೆ ನೋಡಿ. ಗೋಪಿನಾಥ್ ಕವಿರಾಜ್ಗೆ ಜೋ ಗುರುದೇವತೆ, ಗೋಪಿನಾಥ್ ಕವಿರಾಜ್ ಎಂದು ಒಂದು ತಾಂತ್ರಿಕ ದೊಡ್ಡ ವಿದ್ವಾಂಸ, ತಂತ್ರಶಾಸ್ತ್ರಕ್ಕೆ ಕಾಶಿಯಲ್ಲಿದ್ದರು. ಈಗ ಇಲ್ಲ ಅವರು. ಅವರ ಗುರುಗಳೇನೋ ಅವರ ಗುರುಗಳು ವಿಶುದ್ಧಾನಂದಜಿ, ಒಂದು ಸ್ವಾಮಿ ವಿಶುದ್ಧಾನಂದ ಇದ್ದಾರಂತೆ. ಉನಕಿ ಸಿದ್ಧಿ ತೋ ಬಹುತ್ ಥಿ ಅವ್ರು ಬೇ ಬತಾತೆ ಭೀ ಥೆ. ಇದಾ ನನಗೆ ಗೊತ್ತಿಲ್ಲ. ಗೋಪಿನಾಥ ಕವಿರಾಜರಿಗೆ ಏನೇನೋ ಸಿದ್ಧಿಗಳು, ಮಂತ್ರಗಳು, ತಂತ್ರಗಳು ಏನೇನೋ ಗೊತ್ತಿದೆ ಎಂದು ಗೊತ್ತಿದೆ, ಇಷ್ಟು ಕೇಳಿದ್ದೀನಿ. ಇದೆಲ್ಲ ಅವರ ಗುರುಗಳಿಂದ ಗೊತ್ತಾಯಿತು, ಈಗ ಗೊತ್ತಾಯಿತು. ಗುರುಗಳಿಗೆ ಸಿದ್ಧ ಪುರುಷನಂತೆ, ಅವ್ರಿಗೆ ಏನೇನೋ ಸಿದ್ಧಿಗಳಿತ್ತಂತೆ. ದಿಖಾತೆ ಭೀತೆ, ಯಾರಿಗಾದರೂ ಬೇಕಂದರೆ ತೋರಿಸ್ತಾರೆ. ಕೆಲವರು ನೋಡಿ, ಯೋಗಿಗಳಲ್ಲಿ ಎರಡು ಬಗೆ ಇರುತ್ತಾರೆ. ಕೆಲವರಿಗೆ ಯೋಗಿಗಳಿಗೆ ಸಿದ್ಧಿ ಇರುತ್ತದೆ, ತೋರಿಸಲ್ಲ, ಗೊತ್ತಾಗದಂತೆ ಇರುತ್ತಾರೆ. ಕೆಲವರು ಮಾತ್ರ ತೋರಿಸ್ತಾರೆ, ಎರಡು ಬಗೆ ಇರುತ್ತಾರೆ. ಕೆಲವರು ತೋರಿಸಲ್ಲ. ಇವರಿಗೆ ಸಿದ್ಧಿ ಇತ್ತು. ಉನಕಿ ಸಿದ್ಧಿ ತೋ ಬಹುತ್ ಥಿ ಅವ್ರಿಗೆ ಬತಾತೆ ಭೀತೆ ದಿಖಾತೆ ಭೀತೆ. ಆ ಸಿದ್ಧಿ ಹೇಗೆ ಏನು ಎನ್ನುವುದು ಹೇಳುವುದು, ಇನ್ನೊಬ್ಬರಿಗೆ ತೋರಿಸುವುದು ಎರಡೂ ಮಾಡುತ್ತಿದ್ದರಂತೆ. ಏಕ್ ಬಾರ್ ಹನುಮಾನ್ ಪ್ರಸಾದ್ ಜಿ ಪೋದ್ದಾರ್ ಉನ್ಕೆ ಪಾಸ್ ಗಯೆ कि हमको कुछ ಸಿದ್ಧಿ ದಿಖಾವೋ. ಹನುಮಾನ್ ಪ್ರಸಾದ್ ಪೋದ್ದಾರ್ ಅಂದರೆ ಗೊತ್ತಾ? ಗೀತಾ ಪ್ರೆಸ್ ಅಲ್ಲಿ ಗೋರಖ್ಪುರ್ ಇದೆ ನೋಡಿ, ಅದು ನಿಮಗೇನು ಗೊತ್ತಿಲ್ಲ. ಗೋರಖ್ಪುರ್ಗೆ ಆ ಪತ್ರಿಕಾ, ಇವರು ಈಗಲೂ ಅವ್ರ ಪತ್ರಿಕಾ ಬರ್ತದೆ, ಕಲ್ಯಾಣ್ ಎಂದು ಅವರೊಂದು ಪತ್ರಿಕೆ ಇದೆ, ಹಿಂದಿ ಪತ್ರಿಕೆ, ಮಾಸ ಪತ್ರಿಕೆ. ಆ ಪತ್ರಿಕೆಗೆ ಮೊಟ್ಟ ಮೊದಲನೆಯ ಪ್ರಾರಂಭಿಕದಿಂದ ಸಂಪಾದಕ. ಆ ಕಾಲದಲ್ಲಿ ಅವರು ಒಂದು ಭಕ್ತರೇ, ಅವರಿಗೆ ಒಂದು ಭಕ್ತಿ ಅಲ್ಲ, ಸಿದ್ಧಿ ಇತ್ತು. ಅವರೂ ಸಿದ್ಧ ಪುರುಷರು. ಹನುಮಾನ್ ಪ್ರಸಾದ್ ಪೋದ್ದಾರ್ ಗೋರಖ್ಪುರ್ ಅವರದು. ಪ್ರಸಾದ್ ಜಿ ಪೋದ್ದಾರ್ ಉನ್ಕೆ ಪಾಸ್ ಗಯೆ. ಅವರು ಒಂದು ಸಲ ವಿಶುದ್ಧಾನಂದ ಸ್ವಾಮೀಜಿ ಹತ್ತಿರಕ್ಕೆ ಹೋಗಿ ಸ್ವಲ್ಪ ನಿಮ್ಮ ಸಿದ್ಧಿ ತೋರಿಸಿ ಎಂದು ಕೇಳಿದರಂತೆ. ತೋವೆ ಬೋಲೆ ಕಿ ಕ್ಯಾ ದೇಖನಾ ಚಾತೆ ಹೋ. ಇವರು ಕೇಳಿದ್ದರು, ಸಿದ್ಧಿ ನೋಡಬೇಕಾ, ಏನು ನೋಡಬೇಕು, ಯಾವುದು ನಿಮಗೆ ನೋಡುವುದು ಇಷ್ಟ ಕೇಳು ಎಂದು. ಹನುಮಾನ್ ಪ್ರಸಾದ್ ಜಿ ಕಹಾ ಕಿ ಮುझे ಕೃಷ್ಣ ಕಾ ದರ್ಶನ ಕರಾ ದೋ, ಭಗವಂತ ಕೃಷ್ಣನ ದರ್ಶನ ಮಾಡಿಸು. उन्होंने कहा कि अच्छा बैठो, आयत कुल्तको. तो उन्होंने अपने आंख के पलक हाथ से उठा दी और उससे कहा कि मेरी आंख में देखो. ಅವರ ಗುರುಗಳು ಸನ್ಯಾಸಿ ಆಂಖಕ್ಕೆ ಪಲಕ್ ಅಂದರೆ ಈ ಕಣ್ಣಿನ ಏನು ಹೇಳ್ತಾರೆ, ಇದು ಮುಚ್ಚುವುದು, ರೆಪ್ಪೆ. ರೆಪ್ಪೆ. ಸೊ ಈ ಕಣ್ಣಿನ ರೆಪ್ಪೆಯನ್ನು ಹೀಗೆ ಎತ್ತಿ ನನ್ನ ಕಣ್ಣು ನೋಡು ಎಂದು ಅವರಿಗೆ ಹೇಳಿದರಂತೆ. ಯಾರು ಬಂದಿರುವ
हनुमान प्रसाद पोद्दार, कहा कि मेरे आँख में देखो। तो उन्होंने देखा कि एक चीटी की बराबर ಮೂರ್ತಿ जिसका ಒಂದು ಸಣ್ಣದಾದ ಏನು ಚೀಂಟಿ ಅಂದರೆ ಏನು ಹೇಳಬೇಕು, ಇರುವೆ, ಒಂದು ಇರುವೆ ಅಷ್ಟು ಸಣ್ಣ ಮೂರ್ತಿ ಕೃಷ್ಣನ ಮೂರ್ತಿ ಕಣ್ಣಿನಲ್ಲಿ ಕಂಡು ಬಂತಂತೆ. ಕೃಷ್ಣನ ಮೂರ್ತಿ ಇರುವೆ ಇಷ್ಟಿರುತ್ತದೆ ಅಷ್ಟೇ ಸಣ್ಣದು ಕಣ್ಣಿನಲ್ಲಿ ಕಂಡು ಬರೋದು. ಹೇಗೆ ಕಂಡು ಬರ್ತಾನೆ? ಅಷ್ಟೇ ಇರುವೆ ಅಷ್ಟೇ ಬಟ್ ಸ್ಪಷ್ಟವಾದ ಕೃಷ್ಣ. ಹೇಗೆ ಜಿಸ್ಕಾ ರಂಗ್ ಸಾಮ್ರಾ ಹೈ, ಸಾಮ್ರಾ ಅಂದರೆ ಕಪ್ಪು ಬಣ್ಣ ಕೃಷ್ಣ, ಬಾನ್ಸುರಿ ಅಂದರೆ ಕೈಯಲ್ಲಿ ಏನದು ವೇಣು ಇಟ್ಕೊಂಡ, ಮತ್ತು छोटा सा ಪೀತಾಂಬರಧಾರಿ छोटी सी मूर्ति उनकी आँख में इधर से उधर घूम रही है. ಕಣ್ಣಿನಲ್ಲಿ ಇಲ್ಲಿ ನಡೆಯುತ್ತಾ ಇದ್ದದ್ದು ಕಂಡು ಬಂದನಂತೆ ಕೃಷ್ಣ. ಅಷ್ಟೇ ಸಣ್ಣ ಕೃಷ್ಣ ನೋಡಬಹುದು ಬೊಂಬೆ ಹಾಗೆ, ಅವ್ರು ನಡೆಯುತ್ತಾನೆ, ಅದು ಬೇಣು ಬಾರಿಸ್ತಾನೆ, ಇಲ್ಲಿಂದ ಇಲ್ಲಿಂದ ನಡೆಯುವುದು, ನೋಡುತ್ತಾನೆ, ಹೋಗ್ತಾನೆ, ಕಂಡು ಬರ್ತಾನೆ. ಈ ಸೈಡ್ ನೋಡ್ತಾನೆ, ಅದು ನೋಡಿ ಕೃಷ್ಣ ಕಂಡು ಬಂದ. तो कहने का अभिप्राय यह है कि शरीर प्राण और मन तीनों को एक करके जब ಇನ್ನು ಹಿಂದಿಂದು ಓದಬಹುದಿತ್ತು. ಅವರು ಎಷ್ಟೋ ಜನರು ಯೋಗಿಗಳು ಸಿದ್ಧ ಪುರುಷರನ್ನು ನೋಡಿದ್ದಾರೆ, ಪ್ರತಿಯೊಂದಕ್ಕೆ ಉದಾಹರಣೆ ಹೇಳ್ತಾರೆ. ನಾನು ತರುವುದು ಮರೆತು ಹೋದೆ. ಹಿಂದಿನ ಸಿದ್ಧಿಗಳು ಪ್ರತಿಯೊಂದು ಸಿದ್ಧಿಗೆ ಎಲ್ಲಿ ಆಯಿತು ಪ್ರತ್ಯಕ್ಷವಾಗಿ ಅವರು ನೋಡೇ ಇರ್ತಾರೆ, ನೋಡಿದ್ದೆಲ್ಲ ಹೇಳ್ತಾರೆ, ಎಲ್ಲೆಲ್ಲಿ ಯಾವುದು ನೋಡಿದ. ನಾವು ಹೇಳಿದ್ದೇವೆ ಬೇಕಾದಷ್ಟು ಸಾಕು ಅಲ್ಲವೇ, ತುಂಬ ಸಿದ್ಧಿಗಳಿವೆ, ಮುಂದೆ ನೋಡೋಣ, ಇದು ಸಾಕು. तो कहने का अभिप्राय यह है कि शरीर प्राण और मन तीनों को एक करके जब परमात्मा का चिंतन करते हैं तो प्राण के साथ एकता होने के कारण उड़ने की शक्ति आ जाती है. ಪ್ರಾಣ ಶರೀರ ಎರಡು ಒಂದಾಗಿ ಬಿಟ್ಟರೆ ಶರೀರವು ಏನಾಗುತ್ತದೆ, ಪ್ರಾಣ ಜೊತೆಗೆ ಸೇರಿಕೊಂಡು ಪಕ್ಷಿ ಹಾಗೆ ಹಾರ್ತಾನಂತೆ. ಅಯ್ಯ, ಜನರಿಗೆ ಇದು ಇಷ್ಟ. ಇಂಥದ್ದು ನೀವು ಮಾಡಿದ್ದರೆ ನೀವು ಹಾರಬಹುದು ಅಂದರೆ ಎಲ್ಲರೂ ಹುಡುಗರು ಬಿಡ್ತಾರೆ ಈ ಕಾಲದಲ್ಲಿ. ನನಗೆ ಮಾಡಿಸು, ನಾನು ಹಾರಿ ಹೋಗ್ತೀನಿ. ಹಾರಿ ಏನು ಮಾಡ್ತೀವಿ ಅಂದರೆ ಎಲ್ಲೆಲ್ಲೋ ಹೋಗ್ತೀವಿ ಅಷ್ಟೇ. संकल्प उड़ाने वाला ड्राइवर बन जाता है और देह प्राण से मिलकर तत्काल जहाँ चाहो वहाँ पहुँच सकता है. यदा मन उपादाय यद्यद्रूपं बुभूषति तत्तद्भवेन् मनोरूपं मद्योग बलमाश्रयः. 22ನೇದು. ಇನ್ನೊಂದಿದೆ. ಓಕೆ, ಅದೊಂದು ಸಿದ್ಧಿ ಆಯಿತು, ಸಾಕು. ಇನ್ನೊಂದು ಮುಂದಿನ ಸಿದ್ಧಿ, ಮನೋ ಯದಾ ಮನ ಆದಾಯ ಯದ್ಯದ್ರೂಪಂ ಬುಭೂಷತಿ. ಇದೇನು ಯಾವ ರೂಪ ಧರಿಸಬೇಕನ್ಕೊಂಡ್ರೆ ಆ ರೂಪ ಬರ್ತದೆ. ಉದಾಹರಣೆ ಕೊಡು, ಸಂಸಾರ में जो वस्तुएं बनती है वे पंचभूतों के उपादान से बनती है. ಇಂಥ ಸಿದ್ಧಿಗಳು ಪ್ರಕೃತಿಯಲ್ಲಿಟ್ಟರು ಭಗವಂತ. ಅದಕ್ಕೋಸ್ಕರನೇ ಇದಕ್ಕೆಲ್ಲ ಮಾಯಾ ಎಂದು ಹೇಳ್ತಾರೆ. ಮಹಾಶಕ್ತಿಗಳಿವೆ. ಪ್ರಕೃತಿ ಸುಮ್ಮನೆ ಜಡ ವಸ್ತುಗಳಲ್ಲ, ಇವರಲ್ಲಿ ಏನೇನೋ ಶಕ್ತಿಗಳಿವೆ, ಆಶ್ಚರ್ಯ. ಆದ್ದರಿಂದ पंचभूतಗಳಿಗೆ बनती है वे पंचभूतों के उपादान से बनती है. पंचभूतಗಳಿಂದಲೇ ಈ ವಸ್ತುಗಳೆಲ್ಲ ತಯಾರಾಗ್ತವೆ. मन का उपादान बनाकर और मेरे योग बल का आश्रय लेकर जिस रूप को तुम बनाओगे और उसके साथ तादात्म्यापन हो जाओगे तो उसी रूप को तुम्हें प्राप्ति हो जाएगी. ನಿಮಗೆ ಯಾವ ರೂಪ ಬೇಕು ಅಂದ್ಕೊಂಡ್ರೆ ಯೋಚನೆ ಮಾಡಿಬಿಟ್ರೆ ಅದು ಬಂದುಬಿಡ್ತದೆ, ಆ ರೂಪ ಆಗಿಬಿಡ್ತದೆ ಅಲ್ಲ. मतलब यह है कि रूप मन से होता है. ಈಗ ನೋಡಿ, ರೂಪ ಹೇಗೆ ಆಗುತ್ತದೆ ಅಂದರೆ ಮನಸ್ಸಿನ ಯೋಚನದಿಂದ. ನೀವು ಇದು ಬೇಕು ಅಂದರೂ ಮನಸ್ಸು ಅದೇ ಯೋಚನೆ ಮಾಡ್ತಾ ಇದ್ದರೆ ಪಂಚಭೂತಗಳ ರೂಪವನ್ನು ತಾಳುತ್ತವೆ, ಗೊತ್ತಾ. ಪಂಚರೂಪವು ಅದಕ್ಕೋಸ್ಕರ ನೋಡಿ, ಜನರು ನೀವು ಯಾವ ದೇವತಾ ಉಪಾಸನ ಮಾಡ್ತಿರೋ, ಯಾವ ಉದ್ಯೋಗ ಮಾಡ್ತಿರೋ, ಒಂದು ಕೆಲಸ ಅದೇ ಕೆಲವು ದಿವಸ ಒಂದು 5 ವರ್ಷ 10 ವರ್ಷ ಮಾಡಲಿ, ಅವ್ರು ಬಂದು ನೋಡಿದ್ರೆ ಮುಖದಲ್ಲಿ ಒಂದು ಲಕ್ಷಣಗಳು ಕಂಡು ಬರ್ತವೆ. ಅವರು ಯಾವ ದೇವತಾ ಉಪಾಸನೆ ಮಾಡ್ತಾನೆ, ಅವರು ಯಾವ ಕೆಲಸ ಮಾಡ್ತಾನೆ, ಆ ಕೆಲಸಕ್ಕೆ ಅನುಗುಣವಾಗಿ ಅವರ ಮನಸ್ಸಿನಲ್ಲಿ ಕೆಲವು ಲಕ್ಷಣಗಳು ಕಂಡು ಬರ್ತವೆ. ಅದು ನೋಡಿ ಕೆಲವರು ಗೊತ್ತು ಮಾಡ್ತಾರೆ, ಇದು ಇಂಥವರು ಎಂದು ಗೊತ್ತು ಮಾಡಿಬಿಡ್ತಾರೆ. ಹಾಗೆಯೇ ಒಂದು ಉಪಾಸನಾ ಪದ್ಧತಿ ಇರುತ್ತದೆ. ಅದರಿಂದ ಪಂಚಭೂತಗಳು ಆ ರೂಪವನ್ನು ತಾಳುತ್ತವೆ. ಆದ್ದರಿಂದ ಪಂಚಭೂತಗಳು ಸುಮ್ಮನೆ ಆ ಮೂಸದಲ್ಲಿ ಹಾಕಬೇಕಷ್ಟೇ. ಮಾಡುವುದು ಮೂಸ ಯಾರು ಅಂದರೆ ಮನಸ್ಸು, ಎಲ್ಲ ಮನಸ್ಸಿನಲ್ಲಿದೆ. ಇದಕ್ಕೆ ದೀಕ್ಷಾ ತಗೊಳ್ಳಬೇಕು. ಗುರುಗಳದಕ್ಕೊಂದು ಪದ್ಧತಿ ಹೇಳ್ತಾರೆ. ಅದಕ್ಕೆ ತುಂಬ ದಿವಸ ಮಾಡುತ್ತಾ ಇರಬೇಕು. ಜನರಿಗೆ ಚಾಂಚಲ್ಯ ಹೆಚ್ಚು, ಮನಸ್ಸು ಏಕಾಗ್ರವಾಗಲ್ಲ. ಅದಕ್ಕೆ ಎಲ್ಲಕ್ಕೆ ಏಕಾಗ್ರತೆ ಬೇಕು. ಯಾವುದೇ ಮಾಡು ಮೊದಲು ಏಕಾಗ್ರತೆ ಎಲ್ಲಕ್ಕೆ ಏಕಾಗ್ರತೆ. ಅದಕ್ಕೆ ತುಂಬ ಅಭ್ಯಾಸ ಬೇಕು.
ಏಕಾಗ್ರತೆಗೆ ಅಭ್ಯಾಸ ಬೇಕಂದರೆ ನಿಮ್ಮ ಜೀವನ, ನಿಮ್ಮ ಊಟ, ನಿಮ್ಮ ಮಿಕ್ಕ ಕೆಲಸಗಳೆಲ್ಲ ಡಿಸಿಪ್ಲಿನ್ ಆಗಿರಬೇಕು. ಆವಾಗ ಸರಿಯಾಗ್ತದೆ. ಈ ಕಾಲದವರೆಗೆ ಆಗಲ್ಲ. ಈ ಕಾಲದವರೆಗೆ ಹಣ ಸಂಪಾದಿಸುವುದಕ್ಕೆ ಟೈಮ್ ಇಲ್ಲ ಅಲ್ಲವೇ? ಈ ಕಾಲದಲ್ಲಿ ಬದುಕುವುದಕ್ಕೆ ಬಹಳ ಹಣ ಬೇಕು. ಹಣ ಇಲ್ಲದೆ ಬದುಕೋಕ್ಕಾಗಲ್ಲ. ಪೂರ್ವ ಕಾಲದಲ್ಲಿ ಇಷ್ಟು ಇರಲಿಲ್ಲ. ಪ್ರಕೃತಿ ಹೆಚ್ಚು ಉತ್ಪತ್ತಿ ಮಾಡುತ್ತಿತ್ತು. ಊಟ, ವಸ್ತ್ರ, ಮನೆ ಅಷ್ಟೇ, ಏನಿಲ್ಲ. ಎಲ್ಲಾದರೂ ಹೋಗಬೇಕಾದ್ರೆ ಜನರು ಅತಿಥಿ ಸತ್ಕಾರ ಮಾಡುವುದು ತುಂಬ ಸುಲಭ. ಪೂರ್ವ ಕಾಲದಲ್ಲಿ ಅವರು ಬಂದರೆ ವರಂಡ ಅಷ್ಟು ಜಾಗ ಇರುತ್ತಿತ್ತು. ನದಿ ಇರುತ್ತದೆ ಅಥವಾ ಬಾವಿ ಇರುತ್ತದೆ, ಎಲ್ಲ ಸ್ನಾನ ಮಾಡ್ತಾರೆ ಅಂತ ಊಟ ಕೊಟ್ಟರೆ ಸಾಕಷ್ಟೇ, ಇನ್ನೇನಿಲ್ಲ. ಅಲ್ಲೇ ಮಲ್ಕೊಳ್ತಾನೆ, ಅವರೇ ಹೋಗ್ತಾನೆ. ಏನಿಲ್ಲ, ಅತಿಥಿ ಸತ್ಕಾರ ಅಂದರೆ ಊಟ ಒಂದೇ. ಅವ್ರು ಅಲ್ಲೇ ಮಲ್ಗುತ್ತಾನೆ, ಹೋಗ್ತಾನೆ, ಏನು ಬೇಕಾಗಿಲ್ಲ. ಅಲ್ಲೇ ಮಲಗುತ್ತಾನೆ. ಬಾವಿ ಇರುತ್ತದೆ, ನದಿ ಇರುತ್ತದೆ, ಕೆರೆ ಇರ್ತದೆ, ಸ್ನಾನ ಮಾಡ್ತಾನೆ, ಎಲ್ಲ ತಿರುಗುತ್ತಾನೆ, ಹೋಗ್ತಾನೆ, ಅಷ್ಟೇ. ಏನು ಬೇಕು? ಈ ಕಾಲದಲ್ಲಿ ಎಷ್ಟು ಬೇಕು? ಮೊದಲು ಬಂದಿರುವಕ್ಕೆ, ಕೂತಿರುವುದಕ್ಕೆ ಮೊದಲು ಕುರ್ಚಿ ಬೇಕು ಅಲ್ಲ? ಪೂರ್ವ ಕಾಲದಲ್ಲಿ ಕುರ್ಚಿ ಬೇಕಾಗಿಲ್ಲ. ಎಲ್ಲಾದರೂ ಭೂಮಿ ಮೇಲೆ ಕೂತಿರ್ತಾರೆ, ನಡೆಯುತ್ತಿತ್ತು. ಈ ಕಾಲದಲ್ಲಿ ಕುರ್ಚಿ ಬೇಕು, ಮತ್ತು ನಂತರ ಫ್ಯಾನ್ ಬೇಕು, ಸ್ವಲ್ಪ ಹೊತ್ತಾದರೆ ಲೈಟ್ ಬೇಕು, ಮತ್ತು ಇನ್ನು ಎಷ್ಟು ಬೇಕು ಪಾಪ. ಮತ್ತು ಗಂಟೆಗೆ ಕಾಫಿ ಬೇಕು ಅಲ್ಲ? ಅದು ಮಾತ್ರ ಗ್ಯಾರಂಟಿ. ಕಾಫಿ ಇಲ್ಲದಿದ್ದರೆ ನಡೆಯಲ್ಲ. ಯಾರು? ವಿಷ್ಣು ಕ್ಷೀರಸಾಗರದಲ್ಲಿರುತ್ತಾನೆ, ಮನುಷ್ಯರು ಕಾಫಿ ಸಾಗರದಲ್ಲಿರುತ್ತಾರೆ ಅಲ್ಲ? ಕಾಫಿ ಸಾಗರ ಎಲ್ಲಿಯಾದರೂ ಇರುತ್ತದೆ? ಏಕಿಲ್ಲ, ಭಾರತ ದೇಶದಲ್ಲೇ ಇದೆ. ಭಾರತ ದೇಶವೆಲ್ಲ ಕಾಫಿ ಸಾಗರನೇ. ಉತ್ತರ ಭಾರತ ಚಾಯ್ ಸಾಗರ, ದಕ್ಷಿಣ ಭಾರತ ಕಾಫಿ ಸಾಗರ. ಅಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ. ಇಷ್ಟಿದ್ದರೆ ಆ ಕಾಲದಲ್ಲಿ ಇದೇನಿರಲಿಲ್ಲ. ಒಂದು ಸಲ ಊಟ ಮಾಡಿದರೆ ಮತ್ತೆ ರಾತ್ರಿವರೆಗೆ ಏನಿಲ್ಲ, ಹಾಗೇ ಇರ್ತಿದ್ದಾರೆ. ಏನೂ ಬೇಕಾಗಿಲ್ಲ, ಸುಮ್ಮನೆ ಮಲಗೋದಷ್ಟೇ. ಅತಿಥಿ ಬರುವುದನ್ನು ಊಟ ಕೊಡೋದಷ್ಟೇ, ಇನ್ನೇನಿಲ್ಲ. ಊಟನ ಬೇಕಾದಷ್ಟು ಇರುತ್ತಿತ್ತು. ಹಳ್ಳಿಯಲ್ಲಿ ಕೃಷಿ ಕಾರ್ಯ ಬೇಕಾದಷ್ಟು ಇರುತ್ತಿತ್ತು. ಯಾವುದೋ ಒಬ್ಬನ ಊಟ ಕೊಡೋದೇನು ತೊಂದರೆ ಇಲ್ಲ. ಊಟ ಆದರೂ ಆ ಕಾಲದಲ್ಲಿ ಸ್ವಲ್ಪ ಅನ್ನ ಸಾರು, ಮಜ್ಜಿಗೆ ಇದ್ದರೂ ಆಗುತ್ತಿತ್ತು. ಈ ಕಾಲದಲ್ಲಿ ಅಯ್ಯೋ ಊಟ ಅಂದರೆ ಏನೇನು ಬೇಕು, ಅಯ್ಯೋ ಸಿನಿಮಾದಲ್ಲಿ ಏನು ಕಂಡು ಬರ್ತದೋ ಎಲ್ಲ ತಿನ್ನಬೇಕು ಇವತ್ತು. ಅಂಗಡಿಯಲ್ಲಿ ಏನೇನು ಸಿಗ್ತದೋ, ಸೂಪರ್ ಮಾರ್ಕೆಟ್ನಲ್ಲಿ ಏನು ಹೇಳ್ತಾರೆ? ಸೂಪರ್ ಮಾರ್ಕೆಟ್ ಹೇಳಬಾರ್ದು, ಏನು ಹೇಳ್ತಾರಪ್ಪ? ಆಧುನಿಕ ಹೆಸರೇನು? ಮಾಲ್ ಹೇಳಬೇಕು ಅಲ್ಲವೇ? ಸೂಪರ್ ಮಾಲ, ಸುಮ್ಮನೆ ಮಾಲ್ ಅಷ್ಟೇ. ಹೆಸರುಗಳು ಬದಲಾಯಿಸ್ತವೆ. ಮೊದಲು ಸೂಪರ್ ಬಾಜಾರ್ ಇರುತ್ತಿತ್ತು ಹೆಸರು, ನಂತರ ಸೂಪರ್ ಮಾರ್ಕೆಟ್ ಆಯಿತು. ಈಗ ಮಾಲ ಎಂದರೆ ಅಮೆರಿಕಾದಲ್ಲಿ ಏನು ಇಟ್ಕೊಳ್ತಾರೋ ಆ ಹೆಸರು ಇಲ್ಲಿಗೆ ಬರ್ತದೆ. ನಮ್ಮ ಜನರಿಗೆ ಬದುಕಿಲ್ಲ, ಎಲ್ಲ ಅಮೆರಿಕ ಬದುಕೆ. ಅಮೆರಿಕ ಏನು ಮಾಡ್ತಾರೋ ಇವರು ಅದೇ ಮಾಡ್ತಾರೆ ಅಲ್ಲವೇ? ಅವರ ಅಮೆರಿಕ ಜನರು ಕೈಕಾಲು ಸುತ್ತಕೊಂಡರೆ, ಸುಟ್ಟು ಹಾಕ್ಕೊಂಡರೆ ಬೆಂಕಿಯಲ್ಲಿ ಕೈಕಾಲು ಇಟ್ಕೊಂಡು ಇವರು ಹಾಕ್ಕೊಳ್ತಾರೆ. ಏಕೆ? ಅವ್ರು ಮಾಡಿದ್ರೆ ನಾವು ಮಾಡಲೇಬೇಕು, ಮಾಡದಿದ್ದರೆ ನಾವು ಬ್ಯಾಕ್ವರ್ಡ್ ಆಗಿಬಿಡ್ತೀವಲ್ಲ. ಅಮೆರಿಕ ಏನು ಮಾಡ್ತಾರೆ, ನಾವು ಅದು ಮಾಡಬೇಕು. ಪರಮ ಮೂರ್ಖರು. ಆದ್ದರಿಂದ ಈ ಮಾಲ್ನಲ್ಲಿ ಏನು ಸಿಗ್ತದೆ? ವಸ್ತುಗಳು ಏನೇನೂ ಸಿಗ್ತವೆ. ಅವರಿಗೆ ಅಲ್ಲಿ ಸಿಕ್ಕಿದಷ್ಟು ಆ ತರಹದೇ ಬೇಕಂತೆ. ಅಡುಗೆ ಮಾಡಬೇಕಂದರೆ ಏನು ಬೇಕು? ಬೆಂಕಿ ಬೇಕು. ಬೆಂಕಿಗೆ ಖರ್ಚು, ಅದಕ್ಕೆ ಮತ್ತೆ ಏನು? ಸ್ಟೋವ್ ಬೇಕು, ಸಿಲಿಂಡರ್ ಬೇಕು, ಪ್ರತಿಯೊಂದು ಕಾಸ್ಟ್ಲಿ. ಈ ಕಾಲದ ಹೇಳ್ತಾರೆ, ಈ ಕಾಲದಲ್ಲೇ ನಾಗರಿಕತೆ ಹೆಚ್ಚಾಗಿದೆ. ಆ ಕಾಲದಲ್ಲಿ ಯಾವುದು ಖರ್ಚಿಲ್ಲ ಅಲ್ಲವೇ? ಸೌದೆ ಎಲ್ಲಿಯಾದರೂ ಸಿಗ್ತದೆ, ಯಾವುದಕ್ಕೆ ಖರ್ಚಿರಲಿಲ್ಲ. ಒಂದೇ ಆ ಅನ್ನ ಒಂದು ಮಾಡೋದು, ಅಡುಗೆ ಮಾಡೋದು ಅಷ್ಟೇ, ಮಿಕ್ಕದು ಏನಿಲ್ಲ. ಈ ಕಾಲದಲ್ಲಿ ತಿನ್ನುವ ವಸ್ತುಗಳು ಎಷ್ಟು ತಿಂತಾರೆಂದರೆ ಆ ವಸ್ತುಗಳು ಭೂಲೋಕದಲ್ಲೇ ಸಿಗಲ್ಲ. ವೈಕುಂಠದಿಂದ ಇಂಪೋರ್ಟ್ ಮಾಡಿಕೊಳ್ಳಬೇಕು, ಅಲ್ಲಿಂದ ತರಿಸ್ಕೊಳ್ಳಬೇಕು. ಅಷ್ಟು ಇದೆ ಕಾಸ್ಟ್ಲಿ. ಜನರ ಬದುಕೆ ಕಾಸ್ಟ್ಲಿ, ಮಹಾ ಕಾಸ್ಟ್ಲಿ. मतलब यह है कि रूप मन से होता है. एक बार मैं ಊಟಿ में था. ಸ್ವಾಮೀಜಿ ತನ್ನ ಉದಾಹರಣೆ ಹೇಳ್ತಾ ಇದ್ದಾರೆ. ತಾನು ಸ್ವಾಮೀಜಿ ದಕ್ಷಿಣಕ್ಕೆ ಬಂದರಂತೆ. ಇವರು ಬೃಂದಾವನ ಸ್ವಾಮೀಜಿ, ಅಖಂಡಾನಂದಿ, ನೀವು ಕೇಳಿರ್ಬೋದು. ಫೋಟೋ ನೋಡಿದ್ದೀರಾ? ಎಲ್ಲ ಇದೆ ಅಲ್ಲಿ, ದೊಡ್ಡ ಫೋಟೋ ಅಲ್ಲಿದೆ. ನನ್ನ ಆಲ್ಬಮ್ನಲ್ಲಿ ಎಲ್ಲರೂ ಇದ್ದಾರೆ, ತೋರಿಸ್ತೀನಿ. ನನ್ನ ಎಲ್ಲ ಗುರುಗಳು, ಸಾಧುಗಳು, ಮಹಾತ್ಮರದೆಲ್ಲ ಒಂದು ದೊಡ್ಡ ಆಲ್ಬಮ್ ಮಾಡಿದೆ. ಅದನ್ನು ತೋರಿಸಲಿಲ್ಲವಾ? ಅಯ್ಯೋ, ಯಾವಾಗ 30 ವರ್ಷದಿಂದ ಇಟ್ಕೊಂಡೆ. ಅಲ್ಲಿದೆ ಆಲ್ಬಮ್, ತೋರಿಸ್ತೀನಿ. ನಾನು ತೋರಿಸಿದೆ ಅಂದ್ಕೊಂಡೆ.
ಎಷ್ಟೆಷ್ಟೋ ಎಲ್ಲೆಲ್ಲೋ ಸಾಧುಗಳು ಉತ್ತರ ಭಾರತ ದಕ್ಷಿಣ ಭಾರತ, ನಾನು ಯಾರ್ಯಾರನ್ನು ಕೆಲವರನ್ನು ನಾನು ಭೇಟಿ ಮಾಡಲಿಲ್ಲ. ಯಾರು ನೋಡದೇ ಇರುವ ಸಾಧುಗಳಿದ್ದಾರೆ. ಎಲ್ಲಿನೋ ಫೋಟೋಗಳೆಲ್ಲ ಎಲ್ಲಿ ಹೋಗಿದ್ದಾಗೆಲ್ಲ ಪಡ್ಕೊಂಡು ಬಿಟ್ಟೆ, ಅದೆಲ್ಲ ಹಾಕಿ ನಂತರ ನಿಂತು ಹೋಯಿತು, ನಾನು ನೋಡಲೇ ಇಲ್ಲ. ಎಷ್ಟೋ ದಿವಸ ಆಯಿತು. ಅದರಲ್ಲಿ ತೋರಿಸ್ತೆ, ಅಖಂಡಾನಂದ ಸ್ವಾಮೀಜಿದು ತೋರಿಸ್ತೆ. एक बार मैं ऊटी में था, ಸ್ವಾಮೀಜಿ ಊಟಿಯಲ್ಲಿದ್ದರಂತೆ. 2 साधु मेरे पास आए, ಇಬ್ಬರು ಸಾಧುಗಳು ಬಂದರಂತೆ. अब वे देखने में बिल्कुल स्त्री मालूम पड़े. ಅವ್ರು ನೋಡುವುದಕ್ಕೆ ಹೇಗಿದ್ದಾರೆ ಅಂದರೆ ಸ್ತ್ರೀಯರ ಹಾಗಿದ್ದಾರಂತೆ ಇಬ್ಬರು ಸಾಧುಗಳು. उनके मुँह की बनावट और शरीर की गठन सब स्त्रियाँ जैसी थी. ಅವರಿಗೆ ಮುಖ ಶರೀರ ಎಲ್ಲ ನೋಡಿದರೆ ಸ್ತ್ರೀಯ ಆಗಿದ್ದಾರಂತೆ. तो मैंने उनसे पूछा कि तुम लोग ऐसे क्यों हो, ನೀವು ಹೀಗೇಕಿದ್ದೀರಿ ಎಂದು ಕೇಳಿದ್ದರೆ ಅವರು ಹೇಳ್ತಾರೆ, तुम्हारा शरीर तो बिल्कुल स्त्री शरीर की तरह मालूम पड़ता है, जन्म से ऐसे हैं. ಅಂದರೆ ಜನ್ಮದಿಂದ ಹುಟ್ಟುವಿಕೆನಿಂದ ಹೀಗಿದ್ದೀರಾ, ನಂತರ ಬಂತ ಏನಾಯಿತಿದು. वे बोले कि नहीं, जन्म से ऐसे नहीं है, इस सखी रूप का ध्यान करते करते ऐसे हो गए हैं. ಭಗವಂತನ ಸಖಿ ಬೃಂದಾವನದಲ್ಲಿ ಕೆಲವರು ಮಾಡ್ತಾರೆ. ನಾವು ಗೋಪಿಕರು ಎಂದು ಉಪಾಸನೆ ಮಾಡ್ತಾರೆ. ಪುರುಷರು ನಾವು ಗೋಪಿಕಾ ಎಂದು ಊಹಿಸಿಕೊಂಡು ಉಪಾಸನೆ ಮಾಡ್ತಾರೆ. ಭಗವಂತನಿಗೆ ಸಖಿಯಾದ ಗೋಪಿಕರು ನಾವು ಆಗಿದ್ದೇವೆ. ಆ ಗೋಪಿಕಾ ಭಾವದಿಂದ ಉಪಾಸನ ಮಾಡಿ 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 ಮನಸ್ಸು ನಾನು ಸ್ತ್ರೀ ಎಂದು ಭಾವಕ್ಕೆ ಬಂದುಬಿಟ್ಟರೆ ಶರೀರ ಲಕ್ಷಣ, ಮುಖ, ಕಣ್ಣು, ಕೈ, ಕಾಲು ಎಲ್ಲ ಸ್ತ್ರೀ ರೂಪವಾಗಿ ಸ್ತ್ರೀ ಹಾಗೆಯೇ ಆಗಿಬಿಡ್ತಾರೆ. ಯಾವುದು ಉಪಾಸನೆ ಮಾಡಿದರೆ ಹಾಗೆ. ನಾಯಿ ಉಪಾಸನೆ ಮಾಡಿದರೆ ನಾಯಿ ಆಗಿಬಿಡ್ತದೆ, ಆನೆ ಮಾಡಿಬಿಟ್ರೆ ಆನೆ ಆಗಿಬಿಡ್ತದೆ. ಅದು ಸೊಂಟಲು ಬಂದುಬಿಡ್ತದೆ, ಏನೋ ಕಷ್ಟ ಅದು ಬಂದುಬಿಟ್ರೆ ಅಲ್ಲ, ಯಾವುದು ಮಾಡಿದರೆ ಅದೇ ಆನೆ ಅಂದರೆ ಆನೆ ಆಗಿಬಿಡ್ತಾರೆ. ಅವರ ಅಂದರೆ ಸ್ತ್ರೀಯರ ಹಾಗೆಯೇ ಚೇಷ್ಟ ಅಂದರೆ ಅವರ ನಡತೆ, ಅವರ ಕೈಕಾಲು, ಕೂತಿರುವುದು, ಮಾತಾಡೋದೆಲ್ಲ ಪದ್ಧತಿ ಹಾಗೆ ಆಯ್ತಂತೆ. ಅಂದರೆ ಯಾವುದು ಮನಸ್ಸಿನಲ್ಲಿರುತ್ತದೋ ಅದೇ ಮಾಡಿ 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 ಮನಸ್ಸು ಅದೇ ಭಾವದಲ್ಲಿದ್ದರೆ ಶರೀರವು ಹಾಗೆ ಬದಲಾಯಿಸಿಬಿಡ್ತದೆ. ಇದು ಪ್ರತ್ಯಕ್ಷ ಅನುಭವ ಅಲ್ಲವೇ, ಸಿದ್ಧಿ ಹೇಳಿದ್ದಿರಲ್ಲ. तो ये कहाँ से आता है, ये उनको उपादान बनकर जैसे रूप का भीतर ही भीतर ध्यान करते हैं वैसे ही रूप बाहर बन पड़ता है. ಮನಸ್ಸು ಯಾವ ರೂಪವನ್ನು ಧ್ಯಾನ ಮಾಡ್ತದೋ ಶರೀರವು ಅದೇ ರೂಪ ಆಗಿಬಿಡ್ತದೆ. ಅದಕ್ಕೋಸ್ಕರ ದೇವತಾ ರೂಪ ಸ್ಮರಿಸಿಕೊಂಡರೆ, ನೀವು ಹನುಮಂತನ ರೂಪ ಸ್ಮರಿಸಿಕೊಂಡರೆ ನಿಮಗೆ ಹನುಮಂತ ಭಾವಗಳು ಬರುತ್ತವೆ. ಗುಣ ರೂಪ ಅಂದರೆ ರೂಪವಾಗಲಿ ಗುಣವಾಗಲಿ. ಅದಕ್ಕೋಸ್ಕರ ಹೇಳ್ತಾರೆ ನೋಡಿ, ನಿಮಗೆ ಯಾವ ಗುಣ ಬೇಕೋ ಆ ಗುಣವನ್ನೇ ಧ್ಯಾನ ಮಾಡ್ಕೊ. ವೈರಾಗ್ಯ ಬೇಕು, ಅದೇ ಧ್ಯಾನ ಮಾಡುವನಿಗೆ ವೈರಾಗ್ಯ ಬಂದುಬಿಡ್ತದೆ. ಜ್ಞಾನ ಬಂದುಬಿಡ್ತದೆ. ಬುದ್ಧಿರ್ಬಲಂ ಯಶೋಧೈರ್ಯಂ ಹನುಮಂತನ ಶ್ಲೋಕ ಹೇಳ್ತೀವಲ್ಲ, ಬುದ್ಧಿ ಆಗಲಿ ಬಲಂ ಆಗಲಿ ಯಾವುದು ಬೇಕಂದರೆ ಅದು रूप बाहर बन जाता है. मन की ಸುಂದರತಾ ತುಮ್ಹಾರೆ ಶರೀರ ಮೇ ಆ ಜಾಯೇಗಿ. ಅಂದರೆ ಮನಸ್ಸಿನಲ್ಲಿ ಏನಿದ್ದರೆ ಅದು, ಮನಸ್ಸಿನಲ್ಲಿ ದುಷ್ಟತ ಇದ್ದರೆ ಶರೀರದಲ್ಲಿ ಅದೇ ಬರುತ್ತದೆ. ಮನಸ್ಸಿನಲ್ಲಿ ಕೋಮಲತಾ ಇದ್ದರೆ ಶರೀರಕ್ಕೆ ಅದೇ ಬಂದುಬಿಡ್ತದೆ. ಮನಸ್ಸೇ ಅಪ್ನೆ ಕೋ ಸುಂದರ ಬನಾಕರ್ ಭಗವಾನ್ ಕೆ ಪಾಸ್ ಜಾನಾ ಚಾಹಿಯೇ, ಯಹಿ ಹೈ ಸೌಂದರ್ಯ ಕಾ ಮೂಲ. ಹಾಗೆ ಆಯ್ತು. ಈಗ ಮುಂದಿನ ಶ್ಲೋಕ ನೋಡೋಣ. ಇದಕ್ಕೇನು ಹೇಳಿದ್ದಾರೆ, ಭವೇನ್ ಮನೋರೂಪಂ ಮದ್ಯೋಗ ಬಲಮಾಶ್ರಯ. ಭಗವಂತನ ಯೋಗ ಬಲದಿಂದ ಮನಸ್ಸಿನ ರೂಪ ಶರೀರಕ್ಕೆ ಬಂದುಬಿಡ್ತದೆ. ಅದೊಂದು ಸಿದ್ಧಿ. ಹೀಗೆ ಅನೇಕ ಸಿದ್ಧಿಗಳಿವೆ. ಯದಾ ಮನ ಉಪಾದಾಯ ಯದ್ಯದ್ ರೂಪಂ ಆಯ್ತು. ಪರಕಾಯಂ ವಿಷನ್ ಸಿದ್ಧಿ ಆತ್ಮಾನಂ ತತ್ರ ಭಾವಯತ್ ಪಿಂಡಂ ಹಿತ್ವಾ ವಿಷಯತ್ ಪ್ರಾಣೋ ವಾಯುಭೂತಶ್ಚಡಂಘ್ರಿವತ್. ಪರಕಾಯ ಪ್ರವೇಶ. ಅಮ್ಮ, ಪರಕಾಯ ಅಂದರೆ ಎಲ್ಲರಿಗಿಷ್ಟ ಅಲ್ಲವೇ? ಪರಕಾಯ ಪ್ರವೇಶ, ಈ ಶರೀರ ಬಿಟ್ಟು ಇನ್ನೊಬ್ಬರ ಶರೀರಕ್ಕೆ ಹೋಗುವುದು. ಪರಕಾಯಂ ವಿಷನ್ ಸಿದ್ಧ. ಇನ್ನೊಬ್ಬರ ಕಾಯ ಅಂದರೆ ಶರೀರ, ಪರಕಾಯ ಇನ್ನೊಬ್ಬರ ಶರೀರ. ಇನ್ನೊಬ್ಬರ ಶರೀರದಲ್ಲಿ ಪ್ರವೇಶ ಮಾಡಬೇಕು ಅಂದರೆ ಏನು ಮಾಡಬೇಕು? ಆತ್ಮಾನಂ ತತ್ರ ಭಾವಯೇತ್. ನಾನು ಇಲ್ಲಿ ಕುಳಿತುಕೊಂಡು ನಾನು ಅಲ್ಲಿದ್ದೇನೆ, ಅವರ ಶರೀರದಲ್ಲಿದ್ದೇನೆ ಎಂದು ಭಾವಿಸಬೇಕಂತೆ. ಸಾಮಾನ್ಯವಾಗಿ ಇನ್ನೊಬ್ಬರು ನೋಡಿದರೆ ಅವರು, ನಾನು ಈ ಶರೀರವಾಗಿದ್ದು ಅವರು ಎಂದು ನೋಡ್ತೀವಿ ಅಲ್ಲವೇ? ನಾನು ಈ ವ್ಯಕ್ತಿಯಾಗಿದ್ದು ಅವರನ್ನು ಇನ್ನೊಬ್ಬರಾಗಿ, ನಮ್ಮ ಎದುರಾಗಿ ಇನ್ನೊಬ್ಬ ಮನುಷ್ಯರಿದ್ದಾರೆ ಎಂದು ನೋಡ್ತೀವಿ. ಹಾಗೆ ನೋಡುವಕ್ಕಿಂತ ಅವನೇ ನಾನಾಗಿ ಬಿಟ್ಟೆ,
ಅವರ ಶರೀರವೇ ನಾನು, ಅವರ ಕೈಕಾಲು ನಾನು, ಅವರ ಮುಖ ನಾನು, ಅವರನ್ನು ಇನ್ನೊಬ್ಬರಾಗಿ ನೋಡಬೇಡಿ. ಅವರೇ ನಾನು, ಅವರೇ ನಾನು, ನಾನು ನಾನು ಎಂದಂತೆ ಅವರ ಜಾಗದಲ್ಲಿದ್ದಂತೆ ಅವರ ತಲೆ ನಿಮ್ಮ ತಲೆ, ಅವರ ಮುಖವೇ ನಿನ್ನ ಮುಖ, ಅವರ ಕೈಕಾಲು ನಿಮ್ಮ ಕೈಕಾಲು, ಅವರದೇ ನೀವು ಆಗಿದ್ದಂತೆ ಭಾವನೆ ಮಾಡಿದ್ದಾಗ ನಿಧಾನವಾಗಿ ನೀವು ಅವರ ಕೈ ಅಲಗಾಡಿದರೆ ನಿಮ್ಮ ಕೈ ಅಲಗಾಡ್ತದೆ, ನೀವು ಅಲ್ಲಿಗೆ ಹೋಗಿಬಿಡ್ತೀರಿ, ಅವರೇ ಆಗಿಬಿಡ್ತೀರಿ ಅಲ್ಲ. ಅದಂತೆ, ಅದು ಉಪಾಯ. ಅದರಲ್ಲಿ ಒಂದು ರಹಸ್ಯ ಇದೆ ನೋಡಿ. ಇದೆಲ್ಲ ಎಲ್ಲ ಸಿದ್ಧಿಗಳು ಮನಸ್ಸಿನಲ್ಲೇ ಇರುತ್ತವೆ. ಮನಸ್ಸು ಯಾವುದು ಒಂದೇ ಭಾವ ಮಾಡಿ ಗಟ್ಟಿ ಆಗ್ತದೆ, ಅದು ಮಾಡುವುದು ಶುರುವಾಗ್ತದೆ ಅಷ್ಟೇ. ನಾವು ಒಂದನ್ನು ಗಟ್ಟಿಗೊಳಿಸಲ್ಲ, ಅದು ಸ್ವಲ್ಪ ಇದು ಸ್ವಲ್ಪ ತುಂಬ ಚಂಚಲ ಮಾಡಿಬಿಡ್ತೀವಿ. ಒಂದೇ ವಿಷಯವನ್ನು ಮಾಡುತ್ತಾ ಇರು, ಕೆಲವು ತಿಂಗಳಿಗೆ ವರ್ಷಗಟ್ಟಲೆ ಮನಸ್ಸಿಗೆ ಅದು ಬಂದು ಬಿಡ್ತದೆ, ಅದೇ ಆಗುತ್ತದೆ. ಯಾವುದೇ ಆಗಲಿ ಒಂದೇ ಮಾಡುತ್ತಾ ಇರು, ಏಕಾಗ್ರ, ಪೂರ್ತಿ ಮನಸ್ಸಿಟ್ಟು ಏಕಾಗ್ರತೆಯಿಂದ ಮಾಡು. ಯಾವುದು ಬೇಕಂದರೆ ಅದು ಆಗ್ತದೆ. ಇವನು ವೇದಾಂತವೂ ಅಷ್ಟೇ, ಆಧ್ಯಾತ್ಮಿಕತೆ, ವೈರಾಗ್ಯ, ಏಕಾಗ್ರತೆ ಬೇಕು ಅಂದರೆ ಅದೇ ಮಾಡ್ತಾ ಇರೋದು ಬಂದು ಬಿಡ್ತದೆ. हाँ, सो यदि दूसरे के शरीर में प्रवेश करना है, स्वामी जी ಏನು ಹೇಳ್ತಾರೆ ನೋಡೋಣ. ಪಿಂಡಂ ಹಿತ್ವಾ ವಿಷೇತ್ ಪ್ರಾಣೋ ವಾಯುಭೂತ ಷಡಂಗಿರಿವತ್. ಆವಾಗ ಪ್ರಾಣ ಇಲ್ಲಿದೆ, ನಾವು ಅವರನ್ನೇ ಜಾಗದಲ್ಲಿ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಪ್ರಾಣ ಈ ಶರೀರವನ್ನು ಬಿಟ್ಟು ಅಲ್ಲಿ ಹೋಗಿ ಕೆಲಸ ಮಾಡುವುದು, ಈ ಉಸಿರು ಅಲ್ಲಿ ಆಡುವುದು ಶುರುವಾಗ್ತದೆ. ಈ ಉಸಿರು ಆ ಶರೀರದಲ್ಲಿ ಏನು ಆಡುವುದು ಶುರುವಾಗ್ತದೆ. ನಿಮ್ಮ ಆ ಕೈ ಕಾಲುಗಳು ಅಲಗಾಡಿಸಿದ್ದರೆ ನಿಮ್ಮದಾಗಿ ಬಿಡ್ತದೆ ಅಷ್ಟೇ. ಮನಸ್ಸು, ನಾವು ಈ ಶರೀರದಲ್ಲಿ ಹಾಗೇ ಇದ್ದೀವಿ. ನಾವು ಈ ಶರೀರದಲ್ಲಿ ನಾನು ಇದ್ದೇನೆ ಎಂದು ಅಭಿಮಾನ ಪಡ್ಕೊಳ್ಳುವುದರಿಂದ ಇಲ್ಲಿದ್ದೇವೆ. ಇದು ಅಭಿಮಾನ ಬಿಟ್ಟರೆ ಶರೀರ ಬಿಟ್ಟೇ ಬಿಡ್ತೀವಿ. ಮತ್ತು ಇನ್ನೊಂದು ಮಾಡಿಕೊಂಡ್ರೆ ಅಲ್ಲಿ ಆಗಿಬಿಡ್ತೀವಿ. ಅಂದರೆ ನಿಮ್ಮ ಮನಸ್ಸು ಯಾವುದನ್ನು ಗಟ್ಟಿಯಾಗಿ ಭಾವನೆ ಮಾಡ್ಕೊಳ್ತದೋ ಪ್ರಾಣ ಇಲ್ಲಿ ಬಿಟ್ಟು ಅಲ್ಲಿಗೆ ಹೋಗ್ತದೆ, ಅಲ್ಲಿ ಬಿಟ್ಟು ಮತ್ತೆ ಇಲ್ಲಿಗೆ ಬರ್ತದೆ. ಮೊದಲೇ ಮನಸ್ಸು ಅಭ್ಯಾಸ ಮಾಡಿಡಬೇಕು, ಬೇಗ ಆಗುತ್ತದೆ. ಸಂಕಲ್ಪ ಮಾಡಿದ ನಮಗೆ ಅಭ್ಯಾಸವಿಲ್ಲ, ತುಂಬ ಅಭ್ಯಾಸ ಮಾಡಬೇಕಾಗ್ತದೆ. सो यदि दूसरे के शरीर में प्रवेश करता हो तो साधक को चाहिए कि जिस शरीर में प्रवेश करना चाहता हो उसी शरीर में अपना चिंतन करे. ನಾನು ಆ ಶರೀರದಲ್ಲಿದ್ದೇನೆ ಎಂದು ಭಾವನೆ ಮಾಡ್ಕೊ. ಅವರನ್ನು ಇನ್ನೊಬ್ಬರು ಎಂದು ನೋಡಬೇಡ, ಅದೇ ನಾನು, ಅದೇ ಶರೀರ ನಾನು ಎಂದು ಭಾವನೆ ಮಾಡ್ಕೊ. ಚಿಂತನ್ ಕರೆ ಅವ್ರ ಅಪ್ನೇ ಶರೀರ ಕಾ ಖ್ಯಾಲ್ ಛೋಡದೆ. ಈ ಶರೀರದ ಅಭಿಮಾನ ಬಿಡಬೇಕು, ಯೋಚನೆ ಮಾಡಬಾರ್ದು ನಾನು ಈ ಮುಖ ಇದು ಈ ಶರೀರದ ಅಭಿಮಾನ ಬಿಡಬೇಕು ಅಷ್ಟೇ. ಅದೇ ಅಭ್ಯಾಸ ಮಾಡ್ಕೊ ಗಟ್ಟಿಯಾಗಿ. ನಾವು ಒಂಚೂರು ಮಾಡ್ತೀವಿ ಬಿಟ್ಟುಬಿಡು, ಆಗಲ್ಲ ಎಂದು ಬಿಟ್ಟು ಬಿಡ್ತೀವಿ. ಅದಕ್ಕೋಸ್ಕರ ಆಗಲ್ಲ ನಮಗೆ. ಅದನ್ನೇ ಮಾಡು. ಎಷ್ಟು 6 ತಿಂಗಳು ಮಾಡಬೇಕು, ಹಗಲು ರಾತ್ರಿ 6 ತಿಂಗಳು. ನೋಡಿ ಸಿದ್ಧಿ ಬಂದುಬಿಡ್ತಾರೆ. 6 ತಿಂಗಳು ಆಗಲ್ಲ ಅಂದರೆ 1 ವರ್ಷ ಮಾಡು ಅಷ್ಟೇ, ಪರಕಾಯಿ ಪ್ರವೇಶ ಮಾಡ್ಬೋದು. ಥೋಡೆ ಹಿ ದಿನೊಮ್ಮೆ ಸ್ವಾಮೀಜಿ ಹೇಳ್ತಾರೆ ಬೇಗ ಅಂದರೆ ಮೊದಲೇ ಬೇರೆ ಸಾಧನಗಳನ್ನು ಮಾಡಿ ಮನಸ್ಸಿಗೆ ಏಕಾಗ್ರತಾ ತಾದಾತ್ಮ್ಯ ಶಕ್ತಿ. ತಾದಾತ್ಮ್ಯ ಅಂದರೆ ಸುಲಭವಾಗಿ ಯಾವುದು ಬೇಕಂದರೆ ಅದರ ಜೊತೆಗೆ ತಾದಾತ್ಮ್ಯವಾಗುವುದು. ತಾದಾತ್ಮ್ಯ ಅಂದರೆ ಅದನ್ನೇ ಐಡೆಂಟಿಫೈ ಆಗುವುದು. ಈ ಅಭ್ಯಾಸ ಮೊದಲೇ ತುಂಬ ಮಾಡಿದ್ದಿದ್ದರೆ ಇದು ಕೆಲವು ದಿವಸಕ್ಕೆ ಪರಕಾಯ ಪ್ರವೇಶ ಆಗಿಬಿಡ್ತದೆ. ಇದಕ್ಕೆ ಅಷ್ಟೇನು ಬೇಕಾಗಿಲ್ಲ. ಜನರು ಅಂದ್ಕೊಳ್ತೀವಿ ಶಂಕರಾಚಾರ್ಯ ಪ್ರವೇಶ ಮಾಡಿದ್ದಾರೆಂದರೆ ಅಯ್ಯೋ ಅದಕ್ಕೆ ಎಷ್ಟು ಯೋಗ ಬೇಕೋ, ಎಷ್ಟು ವರ್ಷಗಟ್ಟಲೆ ಮಾಡಿರ್ಬೋದು. ಏನಿಲ್ಲ, ಕೆಲವು ದಿವಸ ಹೇಳ್ತಾ ಇದ್ದಾರೆ ಸ್ವಾಮೀಜಿ. ಏನೋ ಒಂದು 10-20 ದಿವಸದಲ್ಲೇ ಆಗುತ್ತದಂತೆ. ಅಂದರೆ ಮೊದಲೇ ಸ್ವಲ್ಪ ಏಕಾಗ್ರತಾ ಅಭ್ಯಾಸ ಮಾಡಿದ್ದಿರಬೇಕು. ತಾದಾತ್ಮ್ಯ, ಮನಸ್ಸಿಗೆ ಯಾವುದು ಬೇಕಂದರೆ ಅದೇ ಭಾವನೆ ಗಟ್ಟಿ ಇರಬೇಕು. ನಮಗೆ ಯಾವುದೂ ನಿಲ್ಲಲ್ಲ, ಅಭ್ಯಾಸವೇ ಇಲ್ಲ. ಈ ಆಧುನಿಕ ನಾಗರಿಕತೆ, ಆಧುನಿಕ ವಿದ್ಯೆ, ಆಧುನಿಕದು ಯಾವುದೂ ಒಂದು ಬಗ್ಗೆ ನಿಲ್ಲಲ್ಲ. ತುಂಬ ಚಂಚಲ, ಭಾಳ ಚಂಚಲ ಮಾಡ್ತಾರೆ. ಅದಕ್ಕೋಸ್ಕರ ಈ ಆಧುನಿಕ ನಾಗರಿಕತೆ ಎಲ್ಲ ಅಸುರ ನಾಗರಿಕತೆ, ಮನುಷ್ಯರದಲ್ಲ. ಪೂರ್ವ ಕಾಲದಲ್ಲಿ ಏಕಾಗ್ರತೆ ಚೆನ್ನಾಗಿತ್ತು. ದೀಕ್ಷೆ ತಗೊಂಡು ಸ್ವಲ್ಪ ಮಾಡಿದ್ದರೆ ಆಗುತ್ತಿತ್ತು. ಈ ಕಾಲದಲ್ಲಿ ಎಷ್ಟು ವರ್ಷ ಮಾಡಿದ್ದರೂ ಆಗಲ್ಲ. ಮನಸ್ಸು ಚಂಚಲತಾ, ಭೋಗಪರಾಯಣತ ಇದೇ ಹೆಚ್ಚು. ಇನ್ನೊಂದು ವಸ್ತು ಮೇಲೆ ಆಸಕ್ತಿ ಹೋಗಬಾರದು. ಆಸಕ್ತಿಯಿಂದ ಅಲ್ಲಿ ಹೋಗ್ತೀವಿ, ಅಭಿಮಾನದಿಂದ ಎಲ್ಲಿಗೆ ಹೋಗ್ತೀವಿ, ಕೋಪದಿಂದ ಎಲ್ಲಿಂದ ಹೋಗ್ತೀವಿ. ಕೋಪ, ಅಭಿಮಾನ, ಆಸಕ್ತಿ ಇವುಗಳೆಲ್ಲ ಬಿಟ್ಟರೆ ಸಾಮಾನ್ಯವಾಗಿ ಅಹಂಕಾರ ಈ ದೇಹದ ಮೇಲೆ ಮಾಡ್ಕೊಳ್ತೀವಿ. ನಾನು ಎಂದು ಈ ದೇಹ ಮೇಲೆ ಮಾಡಬಾರದು. ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹ, ಅದನ್ನೇ ಭಾವನೆ ಮಾಡು ಸ್ವಲ್ಪ ಹೊತ್ತಿಗೆ ಆ ದೇಹಕ್ಕೆ ಹೋಗಿಬಿಡ್ತೀವಿ. ಮರ ಆ ದೇಹದಲ್ಲಿ ಇನ್ನೊಬ್ಬರು ಇರ್ತಾರಲ್ಲ, ಅವರು ನಿಮ್ಮನ್ನು ಬಿಡಲ್ಲ. ಯಾಕೆ ಬಿಡ್ತಾನೆ? ಅದು ಅವ್ರ ಪಾಪ ಪುಣ್ಯ, ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿಕೊಂಡು ಆ ದೇಹ ತಯಾರು ಮಾಡಿಕೊಂಡ, ನಿಮಗೆ ಯಾಕೆ ಬಿಡ್ತಾನೆ? ಅಲ್ಲವೇ? ಅವ್ರು ಬಿಡಲ್ಲ. ಆ ದೇಹ ಖಾಲಿ ಇದ್ದರೆ ನೀವು ಹೋಗಬಹುದು. ದೇಹ ಖಾಲಿ ಅಂದರೆ ಅವರು ಪ್ರಾಣ ಬಿಟ್ಟರೆ, ದೇಹ ಖಾಲಿ ಬಿದ್ದಿರುತ್ತದೆ, ಯಾರೇನು ನೋಡಲ್ಲ, ಹೋಗ್ಬೋದು.
ಇಲ್ಲದಿದ್ದರೆ ನೀವು ಸುಮ್ಮನೆ ಅವರ ದೇಹ ಅವರು ಬದುಕಿರುವಾಗ ಆ ದೇಹದಲ್ಲಿ ನೀವು ಪ್ರವೇಶ ಮಾಡ್ತೀವಿ ಅಂದ್ರೆ ಅವ್ರು ಬಿಡ್ತಾರಾ? ಅವ್ರು ಬಿಡಲ್ಲ. ಕೆಲವೊಮ್ಮೆ ದುರ್ಬಲವಾಗಿದ್ದರೆ ಬಳಸಬಹುದು. ಕೆಲವರು ದುರ್ಬಲವಾಗಿರ್ತಾರೆ ನೋಡಿ, ಕಾನ್ಫಿಡೆನ್ಸ್ ಹೆಚ್ಚಿಲ್ಲ, ಧೈರ್ಯ ಇಲ್ಲ, ಯಾವುದು ನೋಡಿದರೂ ಸುಮ್ಮನೆ ಹೆದರ್ಕೊಂಡು ಬಿಡ್ತಾರೆ. ಇನ್ನೊಬ್ಬರು ಹೇಳಿದ್ದಲ್ಲೇ ನಂಬಿ ಬಿಡ್ತಾರೆ, ಸುಳ್ಳು ಹೇಳಿದರೂ ನಂಬುತ್ತಾರೆ. ಕೆಲವರು ಇರ್ತಾರೆ ನೋಡಿ, ಸುಳ್ಳು ಹೇಳಿದರೂ ನಂಬಿ ಬಿಡ್ತಾರೆ, ಧೈರ್ಯವೇ ಇಲ್ಲ, ಆತ್ಮವಿಶ್ವಾಸವೇ ಇಲ್ಲ. ಅಂಥ ಜನರಿದ್ದರೆ ಇವರು ಹೋಗಿ ಅವರನ್ನು ಪಕ್ಕಕ್ಕೆ ತಳ್ಳಿಬಿಟ್ಟು ಇವನೇ ಬಳಸ್ಕೊಳ್ಳಬಹುದು ಅಷ್ಟೇ. ಪಿಶಾಚಗಳು ಹಿಡಿಯುತ್ತವೆ ಹೇಳ್ತಾರೆ ನೋಡಿ, ದೆವ್ವ ಹೀಗನೇ ಮಾಡ್ತಾರೆ. ಯಾರನ್ನು? ದುರ್ಬಲ ಜನರನ್ನೇ ಹಿಡಿಯುತ್ತಾರೆ. ಯಾರಿಗೆ ಕಾನ್ಫಿಡೆನ್ಸ್ ಇಲ್ಲವೋ, ಧೈರ್ಯವಿಲ್ಲವೋ, ಹೇಳಿದ್ದೆಲ್ಲ ನಂಬುತ್ತಾರೋ ಅಂಥವರನ್ನು ಪಕ್ಕಕ್ಕೆ ತಳ್ಳಿ ಹಿಡ್ಕೊಳ್ತಾರೆ. ಧೈರ್ಯವಿದ್ದರೆ ಅವರು ಯಾವ ಪಿಶಾಚ ಹಿಡ್ಕೊಳ್ಳೋಕ್ಕಾಗಲ್ಲ. ಕೆಲವು ದೆವ್ವ ಬಂದು ಹಿಡಿಯುತ್ತೆ ನೋಡಿ, ಧೈರ್ಯದಿಂದ ಇದ್ದರೆ ಬರೋಕ್ಕಾಗಲ್ಲ. ಹಾಗೆ ಅಥವಾ ಅವರಿಲ್ಲ ಅಂದರೆ ಆ ಜೀವನು ಆ ಶರೀರ ಬಿಟ್ಟರೆ ನೀವು ಅದರಲ್ಲಿ ಪ್ರವೇಶ ಮಾಡಬಹುದು. ಖಾಲಿ ಮನೆಯಲ್ಲಿ ನೀವು ಹೋಗಿದ ಹಾಗೆ ಅಲ್ಲವೇ? ಏನೋ ಬಸ್ಸು ಖಾಲಿ ಇದ್ದರೆ, ರೈಲು ಖಾಲಿ ಇದ್ದರೆ ಆ ಪೆಟ್ಟಿಗೆಯಲ್ಲಿ, ಪೆಟ್ಟೆ ಅಂದರೆ ಡಬ್ಬಿಯಲ್ಲಿ ಹೋಗಿ ಕೂತಿರ್ತೀರಿ ಅಲ್ಲವೇ? ಯಾರೂ ಇಲ್ಲ ಏನು, ಯಾರೋ ಕೂತಿದ್ದರೆ ಅವ್ರು ಹೇಳ್ತಾರೆ ಜಾಗ ಇಲ್ಲ ಇಳಿಯೋ ಅಂತ ಹೇಳಿಬಿಟ್ಟು. ಇದು ಜನರಲ್ ಕಂಪಾರ್ಟ್ಮೆಂಟ್. ನೀವು ರಿಸರ್ವ್ ಹೋದರೆ ಅಲ್ಲಿ ನಿಮ್ಮದಿರುತ್ತದೆ ಸೀಟು. ನೀವು ಜನರಲ್ ಹೋಗಿದ್ದೀರಾ, ಜನರಲ್ ನೋಡಿ ಗೊತ್ತಾಗ್ತದೆ. ಜನರಲ್ ಕಂಪಾರ್ಟ್ಮೆಂಟ್ನಲ್ಲಿ ಹೋದರೆ ತುಂಬಿದ್ದರೆ ಅವರಿಲ್ಲ ಹೇಳ್ತಾರೆ. ಹಾಗೆ ಅವರಿದ್ದರೆ ನೀವು ಹೋಗೋಕ್ಕಾಗಲ್ಲ. ಬಟ್ ಇದೊಂದು ಪದ್ಧತಿ. ಅಂದರೆ ಇದರಲ್ಲಿ ಎಲ್ಲ ಮನಸ್ಸು ಯಾವುದು ಯೋಚನೆ ಮಾಡ್ತದೋ ಅದೇ ಆಗುತ್ತದೆ. थोड़े ही दिन में उसके ऐसा अभ्यास हो जाएगा कि वह धीरे धीरे जिसके भी शरीर में अपने को ध्यान करेगा उसके शरीर में वह प्रविष्ट हो जाएगा. ಮನುಷ್ಯ ಇದ್ದರೂ ಪ್ರವೇಶ ಮಾಡಬಹುದಂತೆ. ಮನುಷ್ಯ ಇದ್ದರೂ ಪ್ರವೇಶ ಮಾಡಬಹುದು. ಮಹಾಭಾರತದಲ್ಲಿ ಸುಲಭ ಎಂದು ಒಂದು ಸನ್ಯಾಸಿನಿ ಇರ್ತಾರೆ. ಎಲ್ಲಿ? ಶಾಂತಿ ಪರ್ವದಲ್ಲಿ ಬರುತ್ತದೆ. ಆ ಕಾಲದಲ್ಲಿ ಇದ್ದರೋ ಏನೋ. ಅವಳು ಒಂದು ಯೋಗ ಸಿದ್ಧಿ ಇರುತ್ತದೆ ಅವಳಿಗೆ, ವೇದಾಂತಿ. ಅವರು ಜನಕನ ಜೊತೆಗೆ ಮಾತಾಡುವಕ್ಕೆ ಬರ್ತಾಳೆ. ಬಂದು ಅಲ್ಲಿ ಕೂತ್ಕೊಳ್ತಾರೆ. ಮಾತಾಡ್ತಾ ಜನಕನನ್ನು ಪರೀಕ್ಷೆ ಮಾಡುವಕ್ಕೆ ಬಂದಳು. ಬಂದು ಮಾತಾಡ್ತಾ ತನ್ನ ಶರೀರ ಬಿಟ್ಟು ಜನಕನ ಶರೀರದಲ್ಲಿ ಪ್ರವೇಶ ಮಾಡ್ತಾಳೆ. ಜನಕನ ಹೇಳ್ತಾರೆ, ಯಾರು ನನ್ನ ಶರೀರದಲ್ಲಿ ಪ್ರವೇಶ ಅವ್ರಿಗೆ ಗೊತ್ತಾಯಿತು. ಇದೇನು ಮಾಡ್ತಾ ಇದ್ದೀವಿ? ಅವರು ಸ್ವಲ್ಪ ಹೊತ್ತಕ್ಕೆ ವಾಪಸ್ ಬಂದು ನಕ್ಕಿ ಹೇಳಿದ್ದರು, ನಿನಗೆ ನನ್ನದು ನಿನ್ನದು ಎಂದು ಇನ್ನೂ ದೇಹ ಅಭಿಮಾನ ಇದೆ, ನಿನಗೇನು ಜ್ಞಾನವೇ ಆಗಲಿಲ್ಲ, ಇನ್ನೂ ಸ್ವಲ್ಪ ಮಾಡ್ಕೊ ಎಂದು ಹೇಳಿಬಿಟ್ಟು ಹೋದರು. ಇದು ಮಹಾಭಾರತ ಶಾಂತಿ ಪರ್ವದಲ್ಲಿದೆ. ಸುಲಭ, ಅವಳ ಹೆಸರೇ ಸುಲಭ. ಸುಲಭ ನಾಮ ಬ್ರಹ್ಮವಾದಿನಿ. ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅವಳ ಹೆಸರು ಬೇರೆ ಸಂದರ್ಭ ಬಂದಾಗ ಅವರ ಕುರಿತು ಹೇಳ್ತಾರೆ. ಅಂದರೆ ಉದಾಹರಣೆ ಹೇಳಿದ್ದೀನಿ, ಅವರ ಶರೀರ ಬಿಟ್ಟ ನಂತರ ಅಲ್ಲ, ಇರುವಾಗಲೂ ಪ್ರವೇಶ ಮಾಡ್ಬೋದು. ಅವರಿಗೆ ಏಕಪ್ಪ ತೊಂದರೆ ಕೊಡುವುದು. ಒಂದೇ ಕುರ್ಚಿಯಲ್ಲಿ ರೈಲಿನಲ್ಲಿ ಜಾಗ ಕಡಿಮೆ ಇದ್ದರೂ ಅದರಲ್ಲೇ ಇಬ್ಬರು ಕೂತಿರುವ ಸೀಟ್ನಲ್ಲಿ ಮೂವರು ಕೂತಿರುವ ಪ್ರಯತ್ನ ಮಾಡ್ತಾರೆ ನೋಡಿ. ಅವ್ರನ್ನ ಅಲ್ಲಿ ಆ ಸೈಡ್ ಈ ಸೈಡ್ ತಳ್ಳಿಬಿಟ್ಟು, ಇಷ್ಟು ಸ್ವಲ್ಪ ಜಾಗ ಇದ್ದರೆ ಅವ್ರು ಕೂತ್ಬಿಡ್ತಾನೆ, ಇವರನ್ನು ತಳ್ಳಿಬಿಟ್ಟು ಅವರೇ ಕೂತ್ಬಿಡ್ತಾನೆ ಅಲ್ಲವೇ? ಯಾರು ಗಟ್ಟಿಯಾಗ್ತಾನೋ ಅವ್ರು ಇರ್ತಾನೆ, ಇನ್ನೊಬ್ಬರನ್ನು ತಳ್ಳಿಬಿಡ್ತಾನೆ. ಹಾಗೆ ಸುಲಭ ಏನೇನೋ ಮಾಡುವಕ್ಕೆ ಪ್ರಯತ್ನ ಮಾಡಿದ್ದಾಳೆ. ಪರೀಕ್ಷೆ ಮಾಡುವುದಕ್ಕೆ ಬಂದರು. ಇವರಿಗೆ ದೇಹಾಭಿಮಾನ ಇದೋ ಇಲ್ಲವೋ ಏನು? ದೇಹಾಭಿಮಾನವಿಲ್ಲ ಅಂದರೆ ಏನು ಮಾಡಬೇಕು? ಸಪೋಸಿಂಗ್ ದೇಹಾಭಿಮಾನವಿಲ್ಲ, ಅವರಿಗೆ ಜನಕನು ಆ ಹಂತದಲ್ಲಿ ಜ್ಞಾನಿ ಅಲ್ಲ ಎಂದು ಸುಲಭ ಹೇಳಿಬಿಟ್ಟರು. ನಂತರ ಪುರಾಣದಲ್ಲಿ, ಅದೇ ಮಹಾಭಾರತದಲ್ಲಿ ಜನಕನನ್ನು ಬ್ರಹ್ಮಜ್ಞಾನಿ ಎಂದು ಹೇಳುವುದುಂಟು. ನಂತರ ಆಗಿದ್ದರೋ ಏನೋ, ಇದಾದ ನಂತರ ಘಟನೆ ಏನಾಯಿತೋ ಗೊತ್ತಿಲ್ಲ. ಅದು ಅವಳು ಹೋಗಿ ಜನಕನ ಇರುವಾಗಲೇ ಹೋಗಿ ಡಿಸ್ಟರ್ಬ್ ಮಾಡೋದೇಕೆ? ಸುಲಭ ನೋಡಿ, ಪರೀಕ್ಷೆ ಮಾಡುವುದಕ್ಕೆ ಹೀಗೆ ಡಿಸ್ಟರ್ಬ್ ಮಾಡಿದ್ದಳಂತೆ. ಏನೋ ಬಿಡಿ, ಆಯಿತು. सो करेगा, उसके शरीर में प्रविष्ट हो जाएगा, जैसे कि भ्रमर का होता है, वह एक शरीर से दूसरे शरीर में प्रविष्ट. ನಾವು ಒಂದೇ ಶರೀರದಲ್ಲಿರುವುದು ತುಂಬ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಒಂದು ಶರೀರ ಏಕೆ, ಮನೆಯೂ ಇಟ್ಕೊಳ್ತೀವಿ, ಊರೂ ಇಟ್ಕೊಳ್ತಾರೆ. ಏಕೆ? ಕುರ್ಚಿ ಇದೇ ಕುರ್ಚಿ ಮೇಲೆ ಕೂತ್ಕೊಂಡು ಅಮ್ಮ ನಮ್ಮ ಕುರ್ಚಿ ಹೇಳ್ತಾರೆ, ಇನ್ನೊಬ್ಬರನ್ನ ಬೇಡ ಇದು ನನ್ನ ಕುರ್ಚಿ, ಅಷ್ಟು ಅಭ್ಯಾಸ ಆಗಿಬಿಡುತ್ತೆ. ಕುರ್ಚಿ ಏಕೆ? ಶರ್ಟ್ ಮೇಲೆ ಅಭ್ಯಾಸ ಮಾಡ್ಕೊಳ್ತಾರೆ ಜನರು. ತನ್ನದೇ ಶರ್ಟು, ಅದು ಇನ್ನೊಬ್ಬರು ಹಾಕ್ಕೊಂಡ್ರೆ ಅವ್ರಿಗೆ ಇಷ್ಟವಾಗಲ್ಲ, ಅಮ್ಮ ಅದು ನನ್ನದು ಅಂತ ಹೇಳ್ತಾರೆ. ಬಟ್ಟೆ ಮೇಲೆ ಕುರ್ಚಿ ವಸ್ತುಗಳು, ಮನೆ ರೂಮ್ಗಳು,
ತಾನು ಇರುವ ರೂಮು, ತಾನು ಕುಳಿತಿರುವ ಕುರ್ಚಿ, ತನ್ನ ವಸ್ತುಗಳು ಅದೇ ಅಭ್ಯಾಸ ಎಷ್ಟು ಮಾಡ್ಕೊಳ್ತಾರೆ ಗಟ್ಟಿ ನೋಡಿ. ಇನ್ನೊಬ್ಬರಂದರೆ ಅವರಿಗೆ ಆಗಲ್ಲ. ಇದು ಬಿಡೋಕ್ಕಾಗಲ್ಲವಲ್ಲ, ಇದು ಬಿಡಲ್ಲ ಬೇಗಿ. ಯಾರಿಗೆ ಈ ದೇಹದ ಅಭಿಮಾನ ಗಟ್ಟಿಯಾಗಿರುತ್ತದೋ ಇನ್ನೊಂದು ದೇಹ ಪ್ರವೇಶ ಆಗಲ್ಲ, ಪ್ರವೇಶ ಆಗುವುದೇ ಅಲ್ಲ. ಈ ದೇಹ ಬಿಟ್ಟರೆ ಅಲ್ಲವೇ ಆಗುವುದು, ಇದು ಬಿಡುವುದೇ ಅಲ್ಲ. ಇದು ಬಿಡುವ ಅಭ್ಯಾಸ ಆಗಬೇಕು. ದೇಹಾಭಿಮಾನ ಕಡಿಮೆ ಇರಬೇಕು, ಮನಸ್ಸು ಏಕಾಗ್ರತೆ ಇರಬೇಕು. ಆವಾಗ ಇದು ನಾನಲ್ಲ ಎಂದು ಮರೆತು ಹೋಗ್ತಾನ ಜನರು. ನೀವು ಧ್ಯಾನ ಮಾಡು, ಕಣ್ಣು ಮುಚ್ಚಿಕೊಂಡ್ರೆ ಏನಾಗುತ್ತದೆ? ಲೌಕಿಕರು ಹೇಳ್ತಾ ಇದ್ದಿ, ನಾನು ಇವನೇ ಎಂದಿರುತ್ತದೆ. ನಾನಿವನು ಎನ್ನುವುದು ಮರೆತು ಹೋಗಬೇಕು. ಯಾವ ಮನುಷ್ಯ ಇದ್ದಾನೋ, ಆದ್ದರಿಂದ ಮನುಷ್ಯನ ನನ್ನ ಹೆಸರು, ನನ್ನ ಊರು, ನನ್ನ ಕುಟುಂಬ, ನನ್ನ ತಾಯಿ ತಂದೆ ಇವೆಲ್ಲ ಅಭಿಮಾನಗಳು ಕಡಿಮೆ ಆಗಬೇಕು. ಆವಾಗ ಈ ದೇಹ ಬೇಗ ಬಿಡ್ತಾನೆ, ಇಲ್ಲದಿದ್ದರೆ ಬಿಡೋಕ್ಕಾಗಲ್ಲ. ನಿಮಗೆ ಅಪ್ಪ ಅಮ್ಮ ನೆನಪಾಗಿಬಿಟ್ರೆ ನಾನು ಈ ಮನುಷ್ಯ ಅನಿಸುತ್ತದೆ. ನಮ್ಮ ಅಪ್ಪ ಅಂದರೆ ಆಯಿತು, ನಮ್ಮ ಅಂದರೆ ಈ ಮನುಷ್ಯ, ಇಲ್ಲೇ ದೇಹದಲ್ಲಿ, ಈ ದೇಹ ಬಿಡಲ್ಲ. ಯಾರೋ ಅಮ್ಮ ಕಂಡು ಬಂದರು, ಅಪ್ಪ ನೆನಪಾಯಿತು, ಅಯ್ಯೋ ನಮ್ಮ ಅಪ್ಪ, ನಮ್ಮ ಅಮ್ಮ ಅಪ್ಪ, ಯಾರೋ ತಮ್ಮನು, ನಮ್ಮ ತಮ್ಮ, ಇದು ನಮ್ಮ ಅಣ್ಣ ಅಂದರೆ ಆಯಿತು ಸಾಕು, ನಾನು ಎಂದು ಬಂದು ಬಿಡ್ತದಲ್ಲ, ಈ ದೇಹದಲ್ಲೇ ಇರ್ತಾನೆ, ಹೋಗೋದಲ್ಲಿ. ಅವರು ನೋಡಿದರೆ ಅವರು ಯಾರೋ ಇನ್ನೊಬ್ಬರು ಅನಿಸಬೇಕು, ಆವಾಗ ಬಿಡ್ತದೆ, ಈ ದೇಹ ಬಿಡುತ್ತದೆ. ಆದ್ದರಿಂದ ಯೋಗ ಸಾಧನಕ್ಕೆ ತುಂಬ ಕಷ್ಟಪಡಬೇಕು. ವೇದಾಂತಕ್ಕೆ ಯೋಗ ಸಾಧನಕ್ಕೆ ವ್ಯತ್ಯಾಸ ಏನೆಂದರೆ, ವೇದಾಂತದಲ್ಲಿ ಯೋಗ ಸಾಧನದಲ್ಲಿ ಎಷ್ಟು ಕಷ್ಟಪಡ್ತಾರೋ ಬಹಳ ಕಷ್ಟಪಡ್ತಾರೆ, ಸಿಕ್ಕುವುದು ಫಲ ಅಲ್ಪ ಫಲ. ಅಷ್ಟೇ ಯೋಗ ಸಿದ್ಧಿಗಳಿಗೋಸ್ಕರ ಎಷ್ಟೆಷ್ಟು ಕಷ್ಟಪಟ್ಟು ಏಕಾಗ್ರತಾ ಏನೇನು ಮಾಡ್ತಾರೆ ಸಾಧನ ನೋಡಿ. ಅದರಲ್ಲಿ ಅರ್ಧಕ್ಕಿಂತ ಕಡಿಮೆ, ಕಾಲು ಭಾಗ ಮಾಡಿದ್ದರೂ ನಿಮಗೆ ಏನು ವೈರಾಗ್ಯ ಬ್ರಹ್ಮಜ್ಞಾನ ಆಗಿಬಿಡ್ತದೆ. ಆದರೆ ಬ್ರಹ್ಮಜ್ಞಾನದಲ್ಲಿ ಆಕರ್ಷಣವೇ ಇಲ್ಲ, ಯಾವ ಆಕರ್ಷಣ ಇಲ್ಲ ಬ್ರಹ್ಮಜ್ಞಾನಕ್ಕೆ. ಲೌಕಿಕ ಸಿದ್ಧಿ ಅಂದರೆ ಎಷ್ಟು ಆಕರ್ಷಣ, ಅಮ್ಮೋ ಜನರಿಗೆಲ್ಲ ಗೊತ್ತಾಗ್ತದೆ ನಾನು ಯೋಗಿ ಎಂದು ಹೇಳ್ತಾರೆ, ಎಲ್ಲರೂ ನನ್ನನ್ನು ನೋಡಲಿಕ್ಕೆ ಬರ್ತಾರೆ, ನನ್ನ ಹೆಸರು ಟಿ ವಿಯಲ್ಲಿ ಬರುತ್ತೆ, ಏನು ನನ್ನ ಹೆಸರು ನ್ಯೂಸ್ ಪೇಪರ್ನಲ್ಲಿ ಬರುತ್ತೆ, ಟಿ ವಿ ಅವರ ಆ್ಯಂಕರ್ಗಳು ಬರ್ತಾರೆ ನನ್ನನ್ನು ಇಂಟರ್ವ್ಯೂ ಮಾಡೋದಕ್ಕೆ, ಎಲ್ಲರೂ ನನ್ನನ್ನು ಟಿ ವಿಯಲ್ಲಿ ನೋಡ್ತಾರೆ ಅಂದರೆ ಎಷ್ಟು ಆಕರ್ಷಣ ಜನರಿಗೆ. ಬ್ರಹ್ಮಜ್ಞಾನದಲ್ಲಿ ಏನಿದೆ, ಯಾರು ನೋಡೋಕ್ಕೆ ಬರಲ್ಲ, ಯಾರು ಎಲ್ಲ. ಅದರಿಂದ ಟಿ ವಿಯಲ್ಲಿ ಬರೋದಂದರೆ ಎಷ್ಟು ಆಕರ್ಷಣೆ. ಅದಕ್ಕೋಸ್ಕರ ಜನರು ಹೇಳುತ್ತಿದ್ದರು, ನಮ್ಮ ಗುರುಗಳು ಒಬ್ಬರಲ್ಲ ಅನೇಕ ಗುರುಗಳು, ಪ್ರಪಂಚದಲ್ಲಿ ಹಣಗೋಸ್ಕರ, ಕೀರ್ತಿಗೋಸ್ಕರ, ಉದ್ಯೋಗಕ್ಕೋಸ್ಕರ, ಮನೆಗೋಸ್ಕರ, ರೈಲು ಹತ್ತಿದಾಗ ಸೀಟ್ಗೋಸ್ಕರ ಎಷ್ಟು ಜಗಳ ಮಾಡ್ತಾರೆ, ಎಷ್ಟು ಕಷ್ಟಪಡ್ತಾರೋ ಅದರಲ್ಲಿ ಅರ್ಧ ಮಾಡಿದ್ದರು ಇವರೆಗೆ ಬ್ರಹ್ಮಜ್ಞಾನಿಗಳಾಗುತ್ತಿದ್ದರು. ಆದರೆ ಮಾಡಲ್ಲ ಜನರು, ಲೌಕಿಕಕ್ಕೆ ಬೇಕಾದಷ್ಟು ಮಾಡ್ತಾರೆ, ಇದಕ್ಕೆ ಮಾತ್ರ ಮಾಡಲ್ಲ. ಏಕೆ? ಯಾವದಲ್ಲಿ ಆಕರ್ಷಣೆ ಇರುತ್ತದೋ ಕಷ್ಟಪಡ್ತೀವಿ. ಆಕರ್ಷಣೆ ಇಲ್ಲದರೆ ನಾವೇಕೆ ಮಾಡಬೇಕು ಎಂದು ಹೇಳ್ತಾರೆ. ಸಿನಿಮಾ ನೋಡಬೇಕಂದ್ರೆ ಗಪ್ಪೆಗೆ ಏನು ಹೇಳ್ತಾರೆ? ಗಪ್ಪೆ ಹಾಂಕನಂದು ಏನು ಮಾಡ್ತಾರೆ? ಏನು ಹೇಳ್ತಾರೆ? ಹರಟೆ ಕರೆಕ್ಟ್, ಹರಟೆನೇ ಹೇಳ್ತಾರೆ. ಚಾಟಿಂಗ್, ಹರಟೆ ಮಾಡಬೇಕಂದ್ರೆ, ಸೆಲ್ಫೋನ್ ಚಾಟಿಂಗ್ ಮಾಡಬೇಕಂದ್ರೆ ಫ್ರೆಂಡ್ ಜೊತೆಗೆ ರಾತ್ರೆಲ್ಲ ಜಾಗರಣ ಆಗುತ್ತದೆ. ನಾಮಸ್ಮರಣಕ್ಕೆ ಜಾಗರಣ ಅಂದರೆ ಅರ್ಧ ಗಂಟೆಗೆ ನಿದ್ದೆ ಬರ್ತದೆ ಅಲ್ಲವೇ? ನಾಮಸ್ಮರಣ ಭಜನೆ ಮಾಡುತ್ತಾ ಜಾಗರಣ ಮಾಡು ಅಂದರೆ ಅರ್ಧ ಗಂಟೆಗೆ ನಿದ್ದೆ ಬರುತ್ತದೆ. ಆದರೆ ಚಾಟಿಂಗ್ ಮಾಡುತ್ತಾ ಜಾಗರಣ ಮಾಡು ಅಂದರೆ ಎಷ್ಟು ಯಾವಾಗ ಬೆಳಿಗ್ಗೆ ಆಯಿತು ಗೊತ್ತೇ ಆಗಲ್ಲ. ಅಂದರೆ ಎಲ್ಲಿ ಆಕರ್ಷಣೆ ಇರುತ್ತದೋ ಏಕಾಗ್ರತೆ ಬರುತ್ತದೆ. ಹೆಚ್ಚು ಕಷ್ಟಪಡ್ತಾನೆ ಅಲ್ಲ, ದೂರ ನಡೆಯುತ್ತಾನೆ, ಎಲ್ಲೆಲ್ಲಿಗೂ ಹೋಗ್ತಾನೆ. ಪರೀಕ್ಷೆ ಇದೆ, ಸಿನಿಮಾ ಇದೆ, ಇನ್ನೂ ಇದೆ ಅಂದರೆ ರಾತ್ರಿ ಒಂದಲ್ಲ ಎರಡೆರಡು ರಾತ್ರಿಗಳಿರುತ್ತಾನೆ, ಕೆಲಸ ಮಾಡ್ತಾರೆ. ಆದರೆ ಎಲ್ಲಿ ಯಾವ ಆಕರ್ಷಣೆ ಇಲ್ಲ, ಅಭಿಮಾನ ಅಹಂಕಾರವಿಲ್ಲ, ಅಂಥದ್ದು ಬ್ರಹ್ಮಜ್ಞಾನ. ನಾನಿಲ್ಲ, ನೀನಿಲ್ಲ, ಪ್ರಪಂಚವಿಲ್ಲ. ನೀವು ಏನಾದರೂ ಜ್ಞಾನಿ ಆದರೆ ಯಾರು ನಿಮ್ಮನ್ನು ನೋಡುವುದಿಲ್ಲ, ಯಾರು ನಿಮ್ಮನ್ನು ಪ್ರಶಂಸೆ ಮಾಡಲ್ಲ, ಮೆಚ್ಚಿಕೊಳ್ಳಲ್ಲ, ನಿಮಗೇನು ಸಿಗಲ್ಲ, ಸಿಕ್ಕಿದ್ದೆಲ್ಲ ಬಿಟ್ಟು ಬಿಡುವುದು. ಏನಿಲ್ಲ ಅಂದರೆ ಅದು ಏನಿಲ್ಲಪ್ಪ, ಎಲ್ಲ ಟೊಳ್ಳು, ಅದು ವೇಸ್ಟ್ ಅನಿಸುತ್ತದೆ. ಬ್ರಹ್ಮಜ್ಞಾನ ಅಂಥದ್ದು ವೇಸ್ಟ್ ಕೆಲಸ ಇನ್ನೊಂದಿಲ್ಲ ಅನಿಸುತ್ತದೆ ಜನರಿಗೆ, ಅದರಷ್ಟು ವೇಸ್ಟ್ ಇನ್ನೊಂದಿಲ್ಲ. ಆದರೆ ಸಿದ್ಧಿ ಅಂದರೆ ಎಷ್ಟು ಆಕರ್ಷಣೆ ಇರುತ್ತದೆ. ಆದ್ದರಿಂದ ಎಲ್ಲಿ ಆಕರ್ಷಣೆ ಇರುತ್ತದೋ ಏಕಾಗ್ರತೆ ಬರುತ್ತದೆ. ಜನರು ಕಷ್ಟಪಡ್ತಾರೆ, ಇಲ್ಲದಿದ್ದರೆ ಕಷ್ಟಪಡಲ್ಲ, ಏಕೆ ಮಾಡೋದು? ಜನರು ನೋಡು, ಲೌಕಿಕ ಸಂಪಾದನಕ್ಕೆ, ಉದ್ಯೋಗಕ್ಕೆ, ಏನೇನೋ ವಸ್ತುಗಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಅದೇನಪ್ಪ, ಅದೇನು ಅವರೆಂದು ಪುಸ್ತಕ ಓದ್ತಿದ್ದರು ನೋಡಿ, ಶಾಲೆಯ ಹುಡುಗಿಯರು, ಅವ್ರದ್ದೇನೋ ಕತೆ ಬರುತ್ತಿತ್ತು, ನಾವಲ್ ಮರ್ತೇ ಹೋದೆ ಅದನ್ನ. ಆ ಪುಸ್ತಕದ ಅಮೆರಿಕಾದಿಂದ ಇಂಗ್ಲೆಂಡ್ನಲ್ಲೂ ಅಮೆರಿಕಾದಿಂದ ರಿಲೀಸ್ ಆದರೆ ಬೆಳಗ್ಗೆ 5 ಗಂಟೆಗೆ ಕ್ಯೂನಲ್ಲಿ ನಿಂತ್ಕೊಂಡರು. 5 ಗಂಟೆಗೆ ಹೋಗಿ ಆ ಪುಸ್ತಕ, ಏಕೆಂದರೆ 2ನೇ ಭಾಗ ಬರುತ್ತಾ ಇದೆ, 3ನೇ ಭಾಗ ಬರುತ್ತಾ ಇದೆ. ಅವನ ಹೆಸರು ಯಾವುದೋ ಹುಡುಗನ ಲೈಫ್, ಇಂಗ್ಲೀಷ್ನಲ್ಲಿ ಕಾದಂಬರಿ.
ನಾನು ಅಂದ್ಕೊಂಡೆ 5 ಗಂಟೆಗೆ ಹೋಗೋದಾ? ಒಬ್ಬರ ಮನೆಗೆ ಹೋಗ್ತಿದ್ದೆ, ಏನೋ ಭಿಕ್ಷಾಕಿ. ಅವರು ಹೇಳಿದ್ದರು, ಅದು ಹೋಗಬೇಕು ಅಪ್ಪ ಎಂದು ಹೇಳಿಬಿಟ್ಟರು. ನಾನು 5 ಗಂಟೆಗೆ, ಇವರು ಬೆಳಗ್ಗೆ ಎದ್ದು ಅಲ್ಲಿ 5 ಗಂಟೆಗೆ ಹೋಗಿ ನಾನು 5 ಗಂಟೆಗೆ ಯಾವ ಅಂಗಡಿ ಓಪನ್ ಇರುತ್ತದೆ? 10ವರೆಗೆ ಓಪನ್ ಆಗಲ್ಲ. ಇದಕ್ಕೋಸ್ಕರ ಸರ್ಕಾರ ಅಲ್ಲ, ಇವರೇ ಸ್ಪೆಷಲ್ ಪರ್ಮಿಷನ್ ಕೊಟ್ಟು ಪೊಲೀಸ್ಗೆ ಹೇಳಿಬಿಟ್ಟು 5 ಗಂಟೆಗೆ ಓಪನ್, 5 ಗಂಟೆಗೆ ರಿಲೀಸ್ ಆಗ್ತದೆ, ಎಲ್ಲರೂ ಕೊಂಡ್ಕೊಂಡು ಓದಬೇಕು. ಏನೋ ಹೆಸರಿದೆ, ಮರ್ತು ಹೋದೆ ಅವರ ಹೆಸರು. ಅಂದರೆ ಇದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ನೋಡಿ. ನನಗನ್ಸಿತು, ಒಂದು ಕಾದಂಬರಿ, ಆ ಮೂರ್ಖನ ಕಥೆ ಓದುವುದಕ್ಕೆ ಇವ್ರಿಗೆ ಇಷ್ಟು ಬೇಕಾ? ಹಣ ಖರ್ಚು ಮಾಡಿ ಅಲ್ಲಿಂದ ಇಂಗ್ಲೆಂಡಿನಿಂದ ಇಂಪೋರ್ಟ್ ಆಗುತ್ತವೆ ಇಷ್ಟಿಷ್ಟು ಪುಸ್ತಕಗಳು, ಎಲ್ಲ ಅಂಗಡಿಯಲ್ಲಿ ಸಿಗ್ತವಂತೆ. ಬೆಳಗ್ಗೆ 5 ಗಂಟೆಗೆ ಓಪನ್ ಮಾಡ್ತಾರಂತೆ. ಇವರು 5 ಗಂಟೆಗೆ ಓಪನ್ ಮಾಡಿದರೆ ನಂತರ 10ಕ್ಕೆ ಹೋಗು. ಏಕೆ ಅಲ್ಲ, 5ಕ್ಕೆ ನಾನು ಎಲ್ಲರಿಗಿಂತ ಮೊದಲೇ ಕೊಂಡುಕೊಂಡು ಮನೆಗೆ ಬಂದು ಮಿಕ್ಕ ಶಾಲೆ ಕಾಲೇಜು ಸ್ಕಿಪ್ ಮಾಡಿ ಆದರೂ ಓದಿ ಮುಗಿಸಬೇಕು. ಹಾಗೂ ಅದು ಹುಚ್ಚುತನ ಮಾಡ್ತಾರೆ ಜನರು. ಆದರೆ ಬ್ರಹ್ಮಜ್ಞಾನ ಅಂದರೆ ಏಕಾಗ್ರತೆ ಬರಲ್ಲ, ವೈರಾಗ್ಯ ಬರಲ್ಲ. ನಾನು ಏನೂ ಅಲ್ಲ, ಸುಮ್ಮನೆ ಧ್ಯಾನಕ್ಕೆ ಮಾಡ್ಕೋತಿರು, ನಾನು ಏನೂ ಅಲ್ಲ, ಸುಮ್ಮನೆ ಇರುವಿಕೆ ಇದ್ದೇನೆ ಅಷ್ಟೇ. ಇರುವು ಸುಮ್ಮನೆ ಇರುವಿನಲ್ಲಿ ಏನಿಲ್ಲ, ಬೋರ್ ಆಗ್ತದೆ ಹೇಳ್ತಾರೆ. ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ಏನಿಲ್ಲ ಹೇಳ್ತಾರೆ. ಏನಿಲ್ಲ ಅಂದರೆ ನೀನೊಬ್ಬನೇ ಇದ್ದಿ. ನನಗೆ ಆಕರ್ಷಣೆಯೇ ಇಲ್ಲ, ನಾನೇ ಇದ್ದೀನಿ, ನಾನಲ್ಲ, ನನಗೆ ಇನ್ನೊಬ್ಬರು ಬೇಕು ಪ್ರಪಂಚವೆಲ್ಲ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮೊದಲು ಬ್ರಹ್ಮದೇವ ಹುಟ್ಟಿದ ನಂತರ ಅವರಿಗೆ ಹಾಗೇ ಆಯಿತಂತೆ. ಮೊದಲು ಹುಟ್ಟಿದ ನಂತರ ಸೃಷ್ಟಿಯೇ ಇರಲಿಲ್ಲ, ತಾನು ಒಬ್ಬನೇ ಇದ್ದಾನೆ. ಅವನಿಗೆ ಅನಿಸಿತಂತಪ್ಪ, ಒಬ್ಬನೇ ಇದ್ದೇನೆ, ಏನಪ್ಪ ನನಗೇನು ತೋರಿಸ್ತಾ ಇಲ್ಲ, ನನಗೆ ಇನ್ನೊಬ್ಬರು ಬೇಕು ಅನಿಸಿತು. ಆವಾಗ ತಾನೇ ಎರಡಾಗಿ ವಿಂಗಡವಾಗಿ ಒಂದು ಭಾಗ ಸ್ತ್ರೀ, ಇನ್ನೊಂದು ಭಾಗ ಪುರುಷ ಎಂದಿಬ್ಬರು ಆಗಿದ್ದರಂತೆ. ಆವಾಗ ಚೆನ್ನಾಗಿದೆ ಎಂದು ಅನಿಸುತ್ತಾರೆ. ಅಂದರೆ ನೋಡಿ, ನನಗೆ ನಾನು ಒಬ್ಬನಾಗಿದ್ದೇನೆ, ನನಗೆ ಯಾರಿಲ್ಲ ಎಂದು ಅನಿಸಿದರೆ ಮತ್ತೆ ಇನ್ನೊಬ್ಬರು ಪ್ರಪಂಚ ಕಂಡು ಬರ್ತದೆ, ಇನ್ನೊಬ್ಬರು ಆಗಿಬಿಡ್ತಾರೆ. ಜನರಿಗೆ ಆ ಇನ್ನೊಬ್ಬರು ಎಂದು ಬೇಕಾಗಿಲ್ಲ. ಇನ್ನೊಬ್ಬರಿಗೆ ನನ್ನಲ್ಲೇ ಪರಿಪೂರ್ಣವಿದ್ದರೆ ಇನ್ನೊಬ್ಬರು ಬೇಕಾಗಿಲ್ಲ. ಇದು ಅದರಿಂದ ನೀನೊಬ್ಬರೇ ಧ್ಯಾನ ಮಾಡು ಅಂದರೆ ಮಾಡ್ತೀವಿ, ಬಟ್ ಆದರೆ ಬೇಜಾರಾಗ್ತದೆ. ಸ್ವಲ್ಪ ಹೊತ್ತೇ ಮಾಡ್ಬೋದು, ಹೆಚ್ಚು ಮಾಡಿದರೆ ಬೋರ್ ಆಗ್ತದೆ ಹೇಳ್ತಾರೆ. ಬೋರ್ ಯಾರಿಂದ? ತನ್ನಿಂದ ತಾನು ಬೋರ. ಅಂದರೆ ತನ್ನ ಮೇಲೆ ತನಗೆ ಎಷ್ಟು ಪ್ರೀತಿ ಇದೆಯೋ, ಎಷ್ಟು ಆದರ ಇದೆಯೋ ನೋಡಿ. ಆದ್ದರಿಂದ ತನ್ನಲ್ಲಿ ತನಗೆ ಏನಿಲ್ಲದಿರುವುದರಿಂದ ಇನ್ನೊಂದು ವಸ್ತು ಬೇಕಾಗ್ತಾ ಇದೆ. ಅದರಿಂದ ಏಕಾಗ್ರತೆ ಬರಲ್ಲ, ಬರುವುದು ಕಷ್ಟವಾಗ್ತಾ ಇದೆ, ಅಭಿಮಾನ ಬಿಡುವುದು ಕಷ್ಟವಾಗ್ತಾ ಇದೆ. ಆದ್ದರಿಂದ ಸಿದ್ಧಿಗಳಂದರೆ ನೋಡಿ, 100 ಬರ್ತಾರೆ ಜನರು. ಇದೆಲ್ಲ ಎಲ್ಲರಿಗೂ ಪರಕಾಯ ಪ್ರವೇಶ ಹೇಳ್ಕೊಡ್ತೀವಿ, ಇದು ಹೇಳ್ಕೊಡ್ತೀವಿ ಬನ್ನಿ ಅಂದರೆ, ಅಯ್ಯೋ ಕೋರ್ಸ್ಗೆ 1000 ಕೊಡಬೇಕಂದ್ರೆ 1000 ಕೊಡ್ತಾರೆ. ಹಣ 1000 ರೂಪಾಯಿ ಕೊಟ್ಟಿರ್ತೀವಿ, ಅವಶ್ಯವಾಗಿ ಬರ್ತಾರೆ. ಸುಮ್ಮನೆ ವೇದಾಂತ ಫ್ರೀ ಹೇಳ್ಕೊಡ್ತೀವಿ ಅಂದರೆ ಯಾರು ಬರಲ್ಲ. ಫ್ರೀ ಹೇಳ್ಕೊಡ್ತೀವಿ ಅಂದರೆ ಬರಲ್ಲ. ಏಕೆ? ಏನಿಲ್ಲ, ಫ್ರೀ ಕೊಡ್ತಾ ಇದ್ದಾರೆ ಅಂದರೆ ಇದು ಏನು ಸಾರವಿಲ್ಲ, ಅದಕ್ಕೋಸ್ಕರ ಫ್ರೀ ಹೇಳ್ತಾರೆ. ಅವ್ರಿಗನ್ನಿಸುತ್ತದೆ. ಇದು ಬಂದುಬಿಟ್ಟಿತ್ತು ಈಗ ಅಮೆರಿಕಾದಲ್ಲಿ ಇಂಥ ವಸ್ತುಗಳು. ಯೋಗಾಸನಕ್ಕೆ ತುಂಬ ಚಾರ್ಜ್ ಮಾಡ್ತಾರೆ. ಸುಮ್ಮನೆ ಒಂದು ಯೋಗಾಸನ ಹೇಳ್ಕೊಡ್ತಾರೆ, ತುಂಬ ಹಣ ಚಾರ್ಜ್ ಮಾಡ್ತಾರೆ. ಸುಮ್ಮನೆ ಒಂದು ಯೋಗಾಸನ ಏನು, ನಾವು ಸುಮ್ಮನೆ ಮಕ್ಕಳು ಕೂತಿರ್ತಾರೆ, ನಾವು ಪ್ರತಿದಿನ ಅಲ್ಲೇ ಕೂತಿರ್ತೀವಿ ಅಲ್ಲ. ಹೀಗೆ ಕೂತಿರ್ಬೇಕಂದ್ರೆ ನಿಮಗೆ 3 ತಿಂಗಳು, ಹೀಗೆ ಕೂತಿರ್ಬೇಕಂದ್ರೆ 3 ತಿಂಗಳು ಎಷ್ಟೋ ಸಾವಿರ ತಿಂದು ಇಷ್ಟು ಹೀಗೆ ಕೂರಿಸ್ತಾರೆ ನಿಮ್ಮನ್ನು. ಇದು ಕೂರಿಸುವುದಕ್ಕೆ 3 ತಿಂಗಳು ಇಷ್ಟು ಬೇಕಾ? 3 ತಿಂಗಳು ಬೇಕಂತ ಇಷ್ಟು ಸಾವಿರ ಹಣ ಕೊಡಬೇಕಾ? ಹೌದು, ಅವ್ರಿಗೆ ಕೂತಿರಕ್ಕೆ ಬರಲ್ಲವಲ್ಲ, ಅವ್ರು ಕುರ್ಚಿ ಮೇಲೆ ಕುಳಿತಿರ್ತಾರೆ. ಅಮೆರಿಕ ಅವರಿಗೆ ಏನೇನೋ ಮಾಡಿಬಿಡಬೇಕು. ಅವರಿಗೆ ಇದೇನು, ಈ ಮಂಡಿ ಇದು ಬಗ್ಗಲ್ಲ, ಹೀಗೆ ಇರ್ತದೆ. ಮಂಡಿ ಹೀಗೆ ಇರ್ತದೆ, ಬಗ್ಗೋದೇ ಅಲ್ಲ. ಅದು ಅಮೆರಿಕ ಅವರದ್ದು ಹಾಗಿರುತ್ತದೆ. ಆದ್ದರಿಂದ ಯಾವುದಕ್ಕೆ ಲೌಕಿಕ ಆಕರ್ಷಣೆ ಇರುತ್ತದೋ ಅದು ಮಾಡ್ತಾರೆ, ಇಲ್ಲದಿದ್ದರೆ ಮಾಡೋಕ್ಕಾಗಲ್ಲ. ಅದೇ ಹೇಳ್ತಾರೆ, ಪ್ರವಿಷ್ಟ ಹೋ ಜಾಯೇಗಾ ಜೈಸೆ ಪರಿಶ್ರಮ ನಹಿ ಕರ್ನಾ ಪಡ್ತಾ ಹೈ. ನೋಡು, ಪರಕಾಯ ಪ್ರವೇಶ ಅಂದರೆ ಏನೂ ಕಷ್ಟ ಅಲ್ಲ. ಅಭಿಮಾನ ಬಿಡುವುದು, ಏಕಾಗ್ರ ಮಾಡಿಕೊಳ್ಳುವುದು, ಏನು ಖರ್ಚು ಬೇಡ, ಖರ್ಚೇ ಇಲ್ಲ. ಅದು ಅಭ್ಯಾಸ ಮಾಡಿಬಿಟ್ರೆ ಎಲ್ಲರೂ ಪಡ್ಕೊಳ್ಳಬಹುದು, ಎಲ್ಲರಿಗೂ ಹೇಳ್ಬೋದು. ಬಟ್ ಎಲ್ಲರೂ ಮಾಡ್ತಾ ಇಲ್ಲ. ಇದೆಲ್ಲ ನಮಗೆ ಬೇಡ ಅನಿಸುತ್ತೆ. ಸೊ ಉಸ್ಕೆ कोई ಪರಿಶ್ರಮ नहीं करना पड़ता. इसी प्रकार योगी को कोई ಪರಿಶ್ರಮ नहीं करना पड़ता. ಹೇಗೆ? ಒಂದು ಭ್ರಮರ ಅಂದರೆ ಇದು ಜೇನು ದುಂಬಿ ಅದು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹೋಗೋದಲ್ಲಿ ಏನು ಕಷ್ಟ ಇದೆ? ಸುಮ್ಮನೆ ಇಲ್ಲಿಂದ ಅಲ್ಲಿಗೆ, ಹಾಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು ಅಷ್ಟೇ, ಸುಲಭವಾಗಿ ಹೋಗಬಹುದು. ಪ್ರಾಣ ಹೋಗುವ ಸಮಯ ಬಂದಾಗ ಏನು ಮಾಡಬೇಕು? ಪ್ರಾಣ ಹೋಗುವ ಸಮಯ ಬಂದಿದೆ ಎಂದು ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ. ಸ್ವಲ್ಪ 1-2 ದಿವಸ ಮುಂಚೆನೇ ಗೊತ್ತಾದರೆ ಸಾಕಾಯಿತು, ಬಿಟ್ಟು ಬಿಡ್ತೀನಿ ಎಂದು ನಿಶ್ಚಿಂತವಾಗಿ ಧ್ಯಾನ ಮಾಡ್ಕೋ. ಈ ಶರೀರ ನಾನಲ್ಲ ಎಂದು.
ಏನು ದುಃಖವಾಗದೆ ಸುಖವಾಗಿ ಒಂದು ಪಕ್ಷಿ ಹಾರಿದ ಹಾಗೆ ನೀವು ಶರೀರ ಬಿಟ್ಟು ಹೋಗ್ತೀರಿ. ಜನರಿಗೆ ದುಃಖವಾಗುವುದೆಲ್ಲ, ಅಯ್ಯೋ ನನಗೆ ಪ್ರಾಣ ಹೋಗ್ತದಂತೆ, ಅಯ್ಯೋ ಪ್ರಾಣ ಹೋಗ್ತದಂತೆ, ಹೋಗಬಾರದು ಅಂತ ಹಿಡ್ಕೊಂಡು ಬಿಡ್ತಾನೆ. ಅದಕ್ಕೋಸ್ಕರ ದುಃಖ. ನೀವು ಪ್ರಾಣ ಹೋಗುವ ಸಮಯ ಬಂದರೆ ಏನಿಲ್ಲ, ನಿಶ್ಚಿಂತವಾಗಿ ಕೂತಿರು. ಈ ಶರೀರ ಹೋಗ್ತದಲ್ಲ, ಏನು ನಿದ್ದೆ ಹೋಗುವ ಹಾಗೆ, ಹೋಗಲಿ ಬಿಡು. ಶರೀರ ನೆನಪಿಸ್ಕೊಳ್ಳಲೇ ಬೇಡ, ಬಿಟ್ಟುಬಿಡು. ಸುಖವಾಗಿ ಹೋಗಿಬಿಡ್ತದೆ, ಇನ್ನೊಂದು ಕಡೆ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಹೇಳಿದ್ದೀನಿ, ಪ್ರಪಂಚದಲ್ಲಿ ಏನು ದುಃಖವಿಲ್ಲದೆ ಆಗುವುದಂದರೆ ಮರಣ. ಏನು ದುಃಖವಿಲ್ಲ, ಸುಖವಾಗಿ ಬಿಟ್ಟು ಹೋಗಬಹುದು. ಮೊದಲೇ ಅಭ್ಯಾಸ ಮಾಡಿಕೊಂಡು, ಧ್ಯಾನ ಮಾಡಿಕೊಂಡು, ದೇಹವನ್ನು ಮರೆತು ಹೋಗುವುದು, ನಾನು ದೇಹವಲ್ಲ, ಈಗಲೇ ಅಭ್ಯಾಸ ಮಾಡಿಕೊಂಡು. ನಿದ್ದೆ ಹೋಗ್ತಾ ಇಲ್ಲವ? ಹಾಗೆ ಕಣ್ಣು ತೆಗೆದರೆ ಇನ್ನೊಂದು ಲೋಕದಲ್ಲಿ ಇರ್ತೀರಿ. ಅಲ್ಲಿ ನಿಮಗೆ ಫ್ರೆಂಡ್ಸ್ ಆಗ್ತಾರೆ, ಯಮಲೋಕದಲ್ಲಿ ಮಾತಾಡ್ತಾ ಇರ್ಬೋದು, ಟೈಮ್ ಪಾಸ್ ಮಾಡ್ಕೊಳ್ಳಬಹುದು, ಏನೋ ಕೆಲಸ ಮಾಡ್ಕೊಳ್ಳಬಹುದು. ಅಲ್ಲಿ ಬೇಕಾದಷ್ಟು ಫ್ರೆಂಡ್ಸ್ ಆಗ್ತಾರೆ. ಇದಕ್ಕಿಂತ ಚೆನ್ನಾಗಿರುತ್ತದೆ ಲೋಕ. ಏಕಪ್ಪ ಇಷ್ಟು ಬೇಜಾರು, ಅಯ್ಯೋ ಭೂಲೋಕ ಬಿಡ್ತಾ ಇದ್ದೀವಿ, ಬಿಟ್ಟರೆ ಒಳ್ಳೆಯದು ಅಲ್ಲವೇ? ಇಲ್ಲಿ ಮಂಡಿ ನೋವು, ಕೈಕಾಲು ನೋವು, ತಲೆನೋವು, ಇದೆಲ್ಲ ಏಕೆ? ಹಸಿವು, ಬಾಯಾರಿಕೆ, ಊಟ ಸಿಗಲ್ಲ, ಅದು ಸಿಗಲ್ಲ, ಏನು ಕಷ್ಟ, ಇಷ್ಟು ಕಷ್ಟ ಅಲ್ಲವೇ? ಇಷ್ಟು ಕಷ್ಟ ಏಕೆ? ಶರೀರ ಬಿಟ್ಟರೆ ನಿಶ್ಚಿಂತವಾಗಿರುತ್ತೆ. ಜನರು ಸುಮ್ಮನೆ ಏನೋ ಆಸಕ್ತಿ, ಮೋಹದಿಂದಲೇ ಮರಣ ದುಃಖ ಅನಿಸುತ್ತಾ, ಇಲ್ಲದ್ರೆ ಮರಣವೇನು ದುಃಖ ಅಲ್ಲ. ಸುಮ್ಮನೆ ಬಿಟ್ಟು ಹೋಗ್ಬೋದು. ಮೊದಲೇ ಒಂದು ದಿವಸ ಮೊದಲೇ ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಳಬೇಕು. ಪ್ರತಿ ದಿವಸ ಧ್ಯಾನ, ಒಂದು ವಾರ ದಿವಸ ಮುಂಚೆ ಅಥವಾ ಒಂದು ದಿವಸ ಮುಂಚೆ ಆದರೂ ಗೊತ್ತಾಗ್ತದೆ. ಆವಾಗ ಏನು ಮಾಡಬೇಕು? ಆವಾಗಲೇ ಧ್ಯಾನ ಮಾಡಿಕೊಂಡು, ಶರೀರವು ಎನಿವೆ ಹೋಗ್ತದಂತೆ, ಹೋಗಲಿ, ಇದೇ ಚೆನ್ನಾಗಿದೆ, ನಾನು ಶರೀರವಲ್ಲ, ಅರಿವು ಮಾತ್ರ. ಹಾಗೆ ಧ್ಯಾನ ಮಾಡ್ತಾ ಇರು. ಸ್ವಲ್ಪ ಹೊತ್ತಿಗೆ ದೇಹ ಹೋಗಿದ್ದೇ ನಿಮಗೆ ಗೊತ್ತಾಗಲ್ಲ. ನಿಶ್ಚಿಂತವಾಗಿ ಬೇರೆ ಎಲ್ಲೋ ಕೂತಿದ್ದೀರ ಅಷ್ಟೇ, ಬೇರೆ ಎಲ್ಲೋ ಇದ್ದೀರಷ್ಟೇ. ಶರೀರವ ಹೋಯ್ತು ಎಂದು ಹೇಳ್ತಾನಷ್ಟೇ, ಅವ್ರು ಗೊತ್ತೇ ಆಗಲ್ಲ, ಹೋಗಿದ್ದು ಗೊತ್ತೇ ಆಗಲ್ಲ. ಒಬ್ಬನು ಹೇಳ್ತಾನೆ, ಆಕ್ಸಿಡೆಂಟ್ನಲ್ಲಿ ದೇಹ ಹೋಯಿತು, ಆಕ್ಸಿಡೆಂಟ್ನಲ್ಲಿ ಪ್ರಾಣ ಹೋಯಿತು, ಅವ್ರು ಬಿಟ್ಟ ಶರೀರ. ಅವರು ಶರೀರ ಬಿಟ್ಟಿದ ಎನ್ನುವುದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಇನ್ನೂ ಶರೀರದಲ್ಲಿದ್ದೇನೆ ಅಂದ್ಕೊಳ್ತಾ ಇದ್ದಾನೆ. ಶರೀರದಲ್ಲಿದ್ದೇನೆ ಅಂದ್ಕೊಂಡು ಆ ಪಕ್ಕಕ್ಕಿರುವ ಜನರನ್ನು ಅವರು ಕಂಡು ಬಂದರೆ, ಮಿಕ್ಕ ಜನ ಬಂದರೆ ಅವರನ್ನು ಕಿರ್ಚುತ್ತಾ ಇದ್ದಾನೆ, ಮಾತಾಡಿಸ್ತಾ ಇದ್ದಾನೆ. ಯಾರೂ ಮಾತಾಡ್ತಾ ಇಲ್ಲ. ತುಂಬ ಕಿರ್ಚಿದ ಒಬ್ಬನು ಅದು ಸತ್ತು ಹೋದ ನಂತರ ಅಲ್ಲಿ ಮರ ಮೇಲೆ ಕೂತಿದ್ದನಂತೆ. ಸುತ್ತಿರುವ ಜನರನ್ನು ತುಂಬ ಕಿರ್ಚುತ್ತಾ ಇದ್ದಾನೆ, ಯಾರು ಮಾತಾಡ್ತಾ ಇಲ್ಲ. ಮತ್ತೆ ಮುಂದಿನ ಜನ್ಮ ಆಗಿ ಒಂದು ಹುಡುಗ ಆಗಿದ್ದ. ಆ ಹುಡುಗ ಏನು ಹುಡುಕೊಳ್ತಾ ಇಲ್ಲಿ ಬಂದಾಗ ಹೇಳ್ತಾನೆ, ಹೇಗೆ ಸತ್ತು ಹೋದ, ಏನಾಯಿತು ಎಲ್ಲ ಹೇಳಿಬಿಟ್ಟ. ಜನರು ಆಶ್ಚರ್ಯ ಪಡ್ಕೊಂಡ್ರು, ಹೌದಪ್ಪ ಹೀಗೆ ಆಯಿತು, ಇದೆಲ್ಲ ಹೇಗೆ ಗೊತ್ತು? ನಾನೇ ಅಲ್ಲವೇ? ಅವ್ರು ಹೇಳ್ತಾರೆ, ನಾನೇ. ನೀನಾ ಅಂದರೆ, ಮರ ಅದು ಹೇಗೆ ಅಂದರೆ, ಈಗ ಇಲ್ಲೇ ಇದ್ದೆ ಮರ ಮೇಲೆ, ಎಲ್ಲರನ್ನು ಹೆಸರಿಟ್ಟು ಕಿರ್ಚಿದ್ದೀನಿ, ನೀವು ಯಾರು ಮಾತಾಡ್ತಾನೇ ಇಲ್ಲ. ಅವ್ರು ಹೇಳ್ತಾರೆ, ಮೈ ಇತ್ತಿನ ಚೌಕ ಕೊಯ್ ಸುಂತ ಕೋನ್ ಹೇ ಮೇರಿ ಬಾತ್ ಅಂದೇಳಿ. ಯಾರು ಮಾತು ನನ್ನ ಮಾತು ಕೇಳ್ತಾರೆ? ಏಕೆಂದರೆ ಅವರು ಇನ್ನೂ ಶರೀರದಲ್ಲಿದ್ದಾನೆ ಅಂದ್ಕೊಂಡ. ಅಕಸ್ಮಾತ್ತಾಗಿ ಶರೀರ ಬಿಟ್ಟರೆ ನಾನು ಇನ್ನೂ ಶರೀರದಲ್ಲಿದ್ದೇನೆ ಅನಿಸುತ್ತದೆ ಅಲ್ಲವೇ? ಏಕೆ? ಈ ಶರೀರದಲ್ಲೇ ಕೈಕಾಲು ಆಡಿಸುವುದು, ಕಣ್ಣಿನಿಂದ ನೋಡುವುದು, ಈ ಕೈಯಿಂದ ಮುಟ್ಟುವುದು, ಈ ಕಾಲು ಎತ್ತುವುದು, ಇದೇ ಮಾಡಿ ಅಭ್ಯಾಸ ಆಯಿತು ನಮಗೆ. ನಾವು ಎಂದಿಗೂ ಈ ಶರೀರದಲ್ಲಿದ್ದೇವೆ ಅನಿಸುತ್ತದೆ. ಸ್ವಲ್ಪ ಧ್ಯಾನ ಮಾಡಿ ಶರೀರವೇ ಅಲಗಾಡಲ್ಲ, ಶರೀರ ಬಿಟ್ಟುಬಿಡಿ, ನಾನಲ್ಲ. ಅದು ಅಭ್ಯಾಸ ಆಗಿಬಿಟ್ರೆ ಪ್ರಾಣ ಹೋಗುವ ಸಮಯ ಬಂದರೆ ಕಾನು ಮುಚ್ಕೊಂಡ್ರೆ ಸಾಕು, ಶರೀರ ನೀವೇ ಬಿಟ್ಟುಬಿಡ್ತೀವಿ, ಏನಾಗಲ್ಲ, ನಿಶ್ಚಿಂತ. ಇದಕ್ಕೆ ದೊಡ್ಡ ಸಿದ್ಧೇನು ಬೇಕಾಗಿಲ್ಲ. ಸಾಮಾನ್ಯವಾನವ್ರು ನಮ್ಮಂತ ಎಲ್ಲರೂ ಮಾಡ್ಬೋದು. ಸ್ವಲ್ಪ ಸುಮ್ಮನೆ ಅಭ್ಯಾಸ ಮಾಡ್ಕೊಂಡು ಮರಣ ಬಂದರೆ ದುಃಖವೇ ಇಲ್ಲ, ನಿಶ್ಚಿಂತವಾಗಿ ಹೋಗ್ಬೋದು. ಜನರು ನಮ್ಮ ಶಾಸ್ತ್ರದಲ್ಲಿ ತುಂಬ ಸರಳವಾದ ಪದ್ಧತಿಗಳಿವೆ. ಸುಖಮಯ ಜೀವನ. ಜನರು ಅತಿಯಾಗಿ ಮೋಹ ಇಟ್ಕೊಂಡೆಲ್ಲ ಅಳುತ್ತಾ ಇರುತ್ತಾರೆ. ಸುಮ್ಮ ಮಕ್ಕಳ ಹಾಗೆ ಅನಾವಶ್ಯಕವಾಗಿ ಅಳುತ್ತಾ ಇರುವುದು. ಸುಲಭವಾಗಿ ಬಿಟ್ಟುಬಿಡ್ಬೋದು. ಅಭ್ಯಾಸ ಅತಿಯಾಗಿ ಆಸಕ್ತಿ ಮಾಡಿಕೊಂಡರು. ಆದ್ದರಿಂದ ಕೆಲವು ದಿವಸ ಆಗುತ್ತದೆ. ಈಗ ಶರೀರ ಕೈ ಎತ್ತುವಕ್ಕೆ ಹೋದರೆ ಕೈ ಇಲ್ಲ, ಓಹ್ ನನಗೆ ಕೈ ಇಲ್ಲವಾ? ಹೌದು, ಕೈ ಇಲ್ಲವೇ ಮತ್ತೆ ಅದೇನು ಮುಟ್ಟುವಕ್ಕೆ ಹೋಗ್ತಾನೆ, ಕೈಯೇ ಬರಲ್ಲ, ಓಹ್ ಕೈ ಇಲ್ಲವೇ? ಓಹ್ ನಡುವಕ್ಕೆ ಹೋಗ್ತಾನೆ, ಓಹ್ ಕಾಲಿಲ್ಲವಾ? ಓಹ್ ಮಾತಾಡೋಕ್ಕೆ ಹೋಗ್ತಾನೆ, ಬಾಯಿಲ್ಲ, ಓಹೋ ಬಾಯಿ ಇಲ್ಲವಾ? ಹೌದೌದು, ನನ್ನ ಶರೀರ ಬಿಟ್ಟಿದ್ದೀನಲ್ಲ. ಆವಾಗ ಹೀಗೆ ನೆನಪಿಸ್ಕೊಳ್ಬೇಕು. 2-3 ದಿವಸ 4 ದಿವಸ ಆಗುತ್ತದೆ. ಆವಾಗ ಗೊತ್ತಾದಾಗ, ಓಹ್ ನಾನು ಪ್ರಾಣ ಬಿಟ್ಟೆ, ಶರೀರ ಬಿಟ್ಟೆ, ಭೂಲೋಕ ಬಿಟ್ಟೆ, ಓಹ್ ಹೌದೌದು. ಆವಾಗ ಗಟ್ಟಿಯಾಗ, ಈಗ ಆಯ್ತಪ್ಪ, ಈಗ ಬಿಟ್ಟೆ ಎಂದು ಗಟ್ಟಿ ಆದಾಗ ಆವಾಗ ಮುಂದಕ್ಕೆ ಹೋಗ್ತಾನೆ. ಅದಕ್ಕೋಸ್ಕರ 2-3 ದಿವಸ 4 ದಿವಸ, ಕೆಲವೊಮ್ಮೆ 10 ದಿವಸವರೆಗೆ ಇಲ್ಲೇ ಇರ್ತಾನೆ. ಎಲ್ಲಿ ಸತ್ತು ಹೋದಾನೆ ಅಲ್ಲೇ ಇರ್ತಾನೆ. ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತದೆ 10 ದಿವಸವರೆಗೆ ಇಲ್ಲೇ ಇರ್ತಾರೆ. ಕೆಲವರು 2-3 ದಿವಸಕ್ಕೆ ಹೋಗ್ತಾರೆ, ಕೆಲವರು 4 ದಿವಸ, ಕೆಲವರು 5, ಕೆಲವರು 6, 10 ಒಳಗೆ ಎಲ್ಲರೂ ಬಿಡ್ತಾರೆ. 10 ಆದರೆ ಇರಲ್ಲ. 10ರಲ್ಲಿ ಗೊತ್ತಾಗಿ ಬಿಡ್ತದೆ, ಈಗ ಆಯಿತು ನಾನು ಶರೀರ ಬಿಟ್ಟೆ ಎಂದು 10ಕ್ಕೆ ಗೊತ್ತಾಗಿ ಬಿಡ್ತಾರೆ.
ನಮಗೂ ಗೊತ್ತಾಗ್ತದಲ್ಲ ಇವರಿಗೆ ಹೌದು ಈಗ ಅವ್ರು ಹೋದರು ಈಗ ಮತ್ತೆ ಬರಲ್ಲ ಇವರಿಗೆ ಸ್ವಲ್ಪ ಗಟ್ಟಿ ಆಗ್ತದೆ. ಇಲ್ಲದಿದ್ದರೆ ಅವರು ಇದ್ದಂತೆಯೇ ಅನಿಸುತ್ತದೆ ಅಲ್ಲ. ಇವರಿಗೂ ಅಷ್ಟೇ ಅಭ್ಯಾಸ ಆಗಿಬಿಟ್ಟಿತ್ತಲ್ಲ. ಈ ಅಭ್ಯಾಸ ಬಿಡಿಸ್ಕೊಂಡರೆ ತಕ್ಷಣವೇ, ಅದಕ್ಕೋಸ್ಕರ ಆಸಕ್ತಿ ಇಲ್ಲದವರು ಶರೀರ ಬಿಟ್ಟದ ತಕ್ಷಣ ಹೋಗಿಬಿಡ್ತಾರೆ, ಇಲ್ಲಿರೋದೇ ಇಲ್ಲ. ಶರೀರ ಬಿಟ್ಟರೆ ಹಿಂದೆ ನೋಡೋದೇ ಇಲ್ಲ, ಹೋಗಿಬಿಡ್ತಾರೆ. ಬೇರೆ ಯಾವ ಲೋಕಕ್ಕೂ ಹೋಗಿಬಿಡ್ತಾರೆ, ನಿಲ್ಲುವುದೇ ಅಲ್ಲ. ಏಕೆ? ಒಳ್ಳೆಯದಾಯಿತು ಹೋಯಿತು, ಒಳ್ಳೆಯದನ್ನು ಹೋಗಿಬಿಡ್ತಾರೆ. ಆಸಕ್ತಿ ಇಲ್ಲದವರು ತಕ್ಷಣವೇ ಶರೀರ ಬಿಡುವುದು, ಹೋಗಿಬಿಡುವುದು. ಬೇರೆ ಲೋಕ ಎಲ್ಲೇ ಇರಲಿ, ಸ್ವರ್ಗಕ್ಕೋ ವೈಕುಂಠಕ್ಕೋ ಬ್ರಹ್ಮಲೋಕವೋ ಎಲ್ಲದಲ್ಲಿ ಹೋಗಿಬಿಡ್ತಾರೆ. ಅದು ಈ ಚಿಂತನದಿಂದ ಇದು ಕತೆ ಹಾಗೆ ಅನಿಸುತ್ತದೆ. ಬಟ್ ಇದರಿಂದ ನಾನು ದೇಹವಲ್ಲ ಎಂದು ಭಾವ ಮತ್ತೆ ಮನನ ಆಗ್ತಾ ಇದೆ ನೋಡಿ. ನಾನು ದೇಹವಲ್ಲ ಭಾವನೆ ಗಟ್ಟಿ ಆಗ್ತಾ ಇದೆ. ಇದೇ ಆಗಬೇಕು. ಇಂಥದ್ದು ಯೋಗಶಾಸ್ತ್ರವು ಇದು ವೇದಾಂತಕ್ಕೆ ಸ್ವಲ್ಪ ಕೆಳಮಟ್ಟದ ಸಾಧನವಾಗಿಟ್ಕೊಂಡ್ರೆ, ಅಂದರೆ ನಾವು ಯೋಗ ಸಿದ್ಧೇನು ಬೇಡ, ಆದರೆ ದೇಹವು ನಾನಲ್ಲ ಎಂದು ಅದು ಅಭ್ಯಾಸ ಮಾತ್ರ ಬೇಕು. ಆ ಅಭ್ಯಾಸ ಅಷ್ಟರ ಮಟ್ಟಿಗೆ ಮಾತ್ರ ವೇದಾಂತಕ್ಕೆ ಉಪಯೋಗವಾಗ್ತದೆ. ಅದು ಮಾಡಿಕೊಳ್ಳಬಹುದು. ಅಭ್ಯಾಸ ಸ್ವಲ್ಪ ಮಾಡಬೇಕು. ಇಲ್ಲದಿದ್ದರೆ ನಾವು ಕೆಲಸ ಮಾಡಿ ಮನುಷ್ಯರ ಜೊತೆಗೆ ಇದ್ದು ನೆಂಟರು ಬಂಧುಗಳು ಅವರನ್ನು ನೋಡಿದರೆ ಸಾಕು, ಇವರು ನಮ್ಮವರು ಎಂದು ಆ ನಮ್ಮ ಎಂದು ನೆನಪಾಗಿಬಿಟ್ಟರೆ ನಾನು ಇದು ಎಂದು ಬಂದು ಬಿಡ್ತದೆ ಮತ್ತೆ ದೇಹ. ಅದರಿಂದ ನಮ್ಮ ನೆಂಟರು ಬಂಧುಗಳು ಪರಿಚಯಸ್ಥರು ಯಾರು ಇಲ್ಲದ ಜಾಗಕ್ಕೆ ಹೋಗುವೆಂದು ಹೇಳಿಬಿಡ್ತಾರೆ. ಕೆಲವು ದಿವಸ ಬೇರೆ ದಿವಸ ನಾನು ಯಾರು ಎಂದು ನಮ್ಮ ಹಿಂದಿನ ಹೆಸರೇ ಹೋಗಿಬಿಡ್ತದೆ. ನಾನು ಇಂಥವನೆಂದು ಮರ್ತೇ ಹೋಗ್ತೀವಿ. ಅದಕ್ಕೋಸ್ಕರ ದೀಕ್ಷಾ ಕೊಟ್ಟರೆ, ಯಾವುದೇ ದೀಕ್ಷಾ ಕೊಟ್ಟರೆ ಸನ್ಯಾಸಿ ದೀಕ್ಷದಲ್ಲಿರುತ್ತದೆ, ಬೇರೆ ದೀಕ್ಷದಲ್ಲಿಯೂ ಹೆಸರು ಬದಲಾಯಿಸ್ತಾರೆ ಗೊತ್ತಾ. ತಾಂತ್ರಿಕದಲ್ಲಿ ನಿಮ್ಮ ಲಲಿತಾ ದೀಕ್ಷದಲ್ಲಿ ಹೆಸರೇ ಬದಲಾಯಿಸ್ತಾರೆ. ಬೇರೆ ಊರಿನಲ್ಲಿರು ಕೆಲವು ದಿವಸ ಹೆಸರು ಬದಲಾಯಿಸಿ ಬೇರೆ ಊರಿನಲ್ಲಿದ್ದರೆ ಹಿಂದಿನ ಆ ನಾನು ಅಲ್ಲ, ಅದು ಬಿಟ್ಟು ಬಿಡ್ತಾನೆ. ಅದಾಗಬೇಕು ಅಭ್ಯಾಸ. ಜನರು ಇದೇ ಇಟ್ಕೊಂಡು ತನ್ನ ವಸ್ತುಗಳು, ತನ್ನ ಮನೆ, ತನ್ನ ಜನರು, ತನ್ನ ಅದೇ ಇಟ್ಕೊಳ್ತಾರೆ. ತನ್ನ ಸೆಲ್ಫೋನು, ತನ್ನ ನಂಬರು, ಆ ನಂಬರ್ ನೋಡಿದರೆ ತನ್ನದೋ ಇನ್ನೊಬ್ಬರದೋ ಅನಿಸಬೇಕು. ಅದು ಬೇಗ ಹೋಗಬೇಕು. ಆಯಿತು, ಮುಂದೆ ನೋಡಿ. ಈಗ ಮುಂದಿನದು ಇನ್ನೊಂದು ಸಿದ್ಧಿ ಇದೆ, ಹೇಳುವುದಾ? 24ನೇ ಶ್ಲೋಕ. ಪಾರ್ಷ್ಣ್ಯಾಪೀಡ್ಯಗುದಂ ಪ್ರಾಣಂ ಅನ್ನನು ಉದರ ಕಂಠಮೂರ್ಧಸು ಆರೋಪ್ಯ ಬ್ರಹ್ಮರಂಧ್ರೇಣ ಬ್ರಹ್ಮನೀತ್ವೋತ್ಸೃಜೇತ್ತನು. ಪರಕಾಯ ಪ್ರವೇಶದಲ್ಲೇ ತನ್ನ ಸ್ವೇಚ್ಛದಿಂದ ಮೃತ್ಯುವಾಗುವುದು. ಸ್ವಚ್ಛಂದ ಮೃತ್ಯು ಅಂದ್ರೇನು? ತನ್ನ ಇಷ್ಟದಿಂದಲೇ ಸ್ವೇಚ್ಛ ಹೇಳ್ತಾರೆ. ಸ್ವೇಚ್ಛ ಅಂದರೆ ಅದೇನು? ತನ್ನ ಸ್ವೇಚ್ಛದಿಂದಲೇ ಶರೀರ ಬಿಟ್ಟು ಹೋಗುವುದು. ಪರಕಾಯ ಪ್ರವೇಶದಲ್ಲಿ ಏನು ಮಾಡ್ತೀವೋ ಅದೇ ಇದಾಗುತ್ತದೆ. ಅದು ಬಂದರೆ ಇದು ಬರ್ತದೆ. ಸ್ವಚ್ಛಂದ ಮೃತ್ಯು ಬೇಡ ಅಂದರೆ ಶರೀರ ಬಿಟ್ಟೇ ಹೋಗ್ತಾನೆ, ತಾನೇ ಬಿಟ್ಟು ಹೋಗ್ತಾನೆ. ಯಾವುದು ಪ್ರಾಣ ಹೋಗಬೇಕಾಗಿಲ್ಲ, ತಾನು ಬೇಡ ಅಂದರೆ ಬಿಟ್ಟು ಹೋಗ್ತಾನೆ ಅಷ್ಟೇ. ಅದು ಅಭ್ಯಾಸ ಮಾಡಬೇಕಂತೆ. ಅದಕ್ಕೆ ಒಂದು ಪದ್ಧತಿ ಹೇಳ್ತಾ ಇದ್ದಾರೆ. ಕಾಲು ಎಲ್ಲಿರಬೇಕು, ಇದು ಎಲ್ಲಿರಬೇಕು, ಪ್ರಾಣವನ್ನು ಹೀಗಿಡಬೇಕು. ಈಗ ನಿಧಾನವಾಗಿ ಉಸಿರು ಮಾಡಿಬಿಟ್ರೆ, ಹೀಗೆ ಒಂದು ಉಸಿರು ಹೊರಗೆ ಹಾಕ್ತಾರಲ್ಲ, ಉಸಿರು ಹೊರಗೆ ಹಾಕಿದರೆ ಸಾಕು, ಅದರ ಜೊತೆಗೆ ಪ್ರಾಣನ ಬಿಟ್ಬಿಡ್ತದೆ, ಹೋಗೇ ಬಿಡ್ತದೆ. ನಮ್ಮ ಪ್ರಾಣ ಹೋಗೋದೇ ಅಲ್ಲ, ಎಷ್ಟು ಸಲ ಉಸಿರು ಬಿಟ್ಟರು ಅಲ್ಲೇ ಇರ್ತದೆ ಅಲ್ಲವೇ. ಇದರಲ್ಲಿ ಒಂದು ಪದ್ಧತಿ ಹೇಳಿದ್ದಾರೆ. ಸಿದ್ಧಾಸನದಲ್ಲಿ ಕುಳಿತುಕೊಂಡು ಫಿರ್ ಅಪನೇ ಪ್ರಾಣಕೋ ಧೀರೆ ಧೀರೆ ಹೃದಯವೇ, ಪ್ರಾಣವನ್ನು ಹೃದಯವನ್ನು ಛಾತಿಯಲ್ಲಿ ಕಂಠದಿಂದ ತಲೆಗೆ ತರಬೇಕು. ಈ ಬ್ರಹ್ಮರಂಧ್ರದಿಂದ ಬಿಟ್ಟು ಹೋಗಬಹುದಂತೆ. ಸ್ವಲ್ಪ ಪ್ರಾಣಾಯಾಮ ಮಾಡಿದವರಿಗೆ ಅದು ಆಗುತ್ತದೆ. ಪ್ರಾಣ ನಮ್ಮ ಕೈಯಲ್ಲಿಲ್ಲ, ನಮ್ಮ ಮಾತು ಕೇಳಲ್ಲ. ಪ್ರಾಣಾಯಾಮ ಸ್ವಲ್ಪ ಅಭ್ಯಾಸ ಮಾಡಿದ್ದವರಿಗೆ ಪ್ರಾಣ ನಮ್ಮ ಕೈಯಲ್ಲಿರುತ್ತದೆ. ಪ್ರಾಣ ಆಡುವುದು, ಉಸಿರಾಡುವುದು ನಿಂತು ಹೋಗಂದರೆ ನಿಂತು ಹೋಗ್ತದೆ. ಕೆಲವರು ಯೋಗಿ ನೋಡಿದ್ದಾರೆ, ಇದೇನು ಹಾರ್ಟ್ ಏನಾಗ್ತದೆ, ಹೊಡೆಯುತ್ತಾ ಇರುತ್ತದೆ ನೋಡಿ, ಅದನ್ನು ನಿಲ್ಲಿಸಬಹುದಂತೆ. ಉಸಿರು ಇದು ನಿಲ್ಲಿಸಿದ. ಡಾಕ್ಟರ್ ನೋಡಿಬಿಟ್ರೆ, ಅಯ್ಯೋ ಈ ಹಾರ್ಟ್ ನಿಂತು ಹೋಯ್ತೆ, ಸತ್ತು ಹೋದ ಎಂದು ಹೇಳಿದ. ಸ್ವಲ್ಪ ಅರ್ಧ ಗಂಟೆಗೆ ಮತ್ತೆ ಶುರುವಾಯಿತು. ಇದು ಹೇಗೆ ಅಂದರೆ ನಾನೇ ನಿಲ್ಲಿಸಿದೆ, ಮತ್ತೆ ನಾನೇ ನಡೆಸ್ತಾ ಇದ್ದೆ. ಈ ಹಾರ್ಟ್ ನಡೆಯುವುದು, ಹಾರ್ಟ್ ಅಂದರೆ ರಕ್ತ ತಿರುಗುವುದು, ಪ್ರಸಾರ ಆಗುವುದು ಎಲ್ಲ ಕಡೆ, ಇದು ತನ್ನ ಕೈಯಲ್ಲಿರುತ್ತದೆ. ತಮ್ಮ ಇಷ್ಟದಿಂದ ಅದು ನಿಲ್ಲಿಸಬಹುದು. ಮತ್ತು ಅದೇ ಪ್ರಾಣ ತಮ್ಮ ಕೈಯಲ್ಲಿ ಅಂದರೆ ಸಂಕಲ್ಪಕ್ಕೆ ಅನುಗುಣವಾಗಿದ್ದರೆ ಬಿಟ್ಟು ಹೋಗಲೂಬಹುದು. ಅಷ್ಟೇ. ಇವೆಲ್ಲ ಕೆಲವು ಅಭ್ಯಾಸಗಳಷ್ಟೇ. सो कंठ से फिर सिर में ले आवे और ब्रह्मरंध्र के रास्ते से ब्रह्म में मिलाकर शरीर का परित्याग करे. इस प्रकार धीरे धीरे अभ्यास करने पर जब चाहे, ಇದು ಮೊದಲು ಅಭ್ಯಾಸ ಮಾಡಿಟ್ಕೊಂಡರೆ ಯಾವಾಗ ಹೋಗಬೇಕಂದ್ರೆ ಆವಾಗ ಬಿಟ್ಟು ಹೋಗ್ಬೋದು. तब प्राण को रोक ले और चाहे जब प्राण को ले जाए
ಪ್ರಾಣವು ಯಾವಾಗ ಬೇಕಂದರೆ ಹೋಗುವ ಸಮಯ ಬಂದರೂ ಇಲ್ಲೇ ಹಿಡ್ಕೊಂಡ್ರೆ ಹೋಗೋಕ್ಕಾಗಲ್ಲ. ಪ್ರಾಣ ಹೋಗುವ ಸಮಯ ಬಂದರೆ ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಅಂದರೆ ಏನು ಮಾಡ್ತಾನೆ ಅಲ್ಲವೇ? ಆ ಯಮರಾಜ ಬಂದು ನಿನ್ನನ್ನು ಕಿತ್ಕೊಂಡು ಹೋಗ್ತೀನಿ ಅಂದರೆ ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಅಂದರೆ ಅವ್ರು ಯಮರಾಜನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇವ್ನು ನಾನೇ ಹೋಗ್ತೀನಿ ಅಂದರೆ ಹೋಗಿಬಿಡ್ತಾನೆ ಅಷ್ಟೇ. ವಿಹರಿಷ್ಯನ್ ಸುರಾ ಕ್ರೀಡೆ ಮತ್ಸ್ತಂ ಸತ್ವ ವಿಭಾವಯೇತ್ ವಿಮಾನೇನೋಪತಿಷ್ಠಂತೆ ಸತ್ವವೃತ್ತೀಶ್ವರ ಸ್ತ್ರೀಯ. ಇನ್ನೂ ಯಾರು ದೇವತಾ ಸ್ತ್ರೀಯರು, ದೇವಲೋಕದಲ್ಲಿರುವ ದೇವತರು ಬರುತ್ತಾರಂತೆ. ಅವ್ರ ಜೊತೆಗೆ ಆಟ ಆಡಬಹುದು, ತಿರುಗುತ್ತಾ ಹೋಗಬಹುದು. ಇಂಥದ್ದು ಏನೇನೋ ಸಿದ್ಧಿಗಳು. ಯಥಾ ಸಂಕಲ್ಪಯೇತ್ ಬುದ್ಧಿಯ ಯದಾ ವಾ ಮತ್ಪರಪ್ಪುಮಾನ್ ಮೈ ಸತ್ಯೇ ಮನೋ ಯುಂಜನ್ ತದಾ ತತ್ ಸಮೀಪ ತತ್ ಸಮುಪಾಶ್ನುತೆ. ಹೀಗೆ ಇಂಥದ್ದು ಭಗವಂತನ ಸತ್ಯ ಸಂಕಲ್ಪ ಅಲ್ಲವೇ? ಭಗವಂತನು ಸತ್ಯ ಸಂಕಲ್ಪ ಆಗುವುದರಿಂದ ಆ ಭಗವಂತನ ಸತ್ಯ ಸಂಕಲ್ಪ ಗುಣವನ್ನು ನೆನಪಿಸಿಕೊಂಡು ನಮ್ಮ ಮನಸ್ಸು ಅವರ ಸತ್ಯ ಸಂಕಲ್ಪ ಮೇಲೆ ಇಟ್ಟು ಧ್ಯಾನ ಮಾಡಬೇಕು. ಸತ್ಯ ಸಂಕಲ್ಪವನ್ನು ಗಟ್ಟಿಯಾಗಿ ನಂಬಬೇಕು. ಅದರ ಜೊತೆಗೆ ನಮ್ಮ ಮನಸ್ಸನ್ನು ಸೇರಿಸಿ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಈಶ್ವರನ ಜೊತೆಗೆ ಸೇರಿಕೊಳ್ತದೆ. ಈಶ್ವರದ ಸತ್ಯ ಸಂಕಲ್ಪ ನಮಗಾಗ್ತದೆ, ಸಂಕಲ್ಪ ಮಾಡಿದ್ದಾಗುತ್ತದೆ. ಇದು ಇನ್ನೊಂದು ಸಿದ್ಧಿ, ಮಾಡಿದ್ದಾಗುತ್ತದೆ. ಹೀಗೆ ಇನ್ನೂ ಕೆಲವು ಇವೆ. ಟೈಮ್ ಆಯಿತು, ಸಾಕು ಅಲ್ಲವೇ? ನಾಳೆ ಹೇಳೋ. ಈ ಸಿದ್ಧಿಗಳು ಯಾವಾಗ ಆಗ್ತವೆ? ಆಗಲ್ಲ ಅನಿಸುತ್ತದೆ. ತುಂಬ ಇವೆ. ಅಯ್ಯೋ ರಾಮ. ಇನ್ನೂ ಕೆಲವು ಶ್ಲೋಕಗಳಿವೆ. 24 ವಿಹರಿಷನ್ 25 ಶ್ಲೋಕ. ಇನ್ನೊಂದು 10 ಶ್ಲೋಕಕ್ಕೆ ಮುಗಿಯುತ್ತದೆ. ಅಲ್ಲ, 3-4 ಶ್ಲೋಕಗಳಲ್ಲಿ ಸಿದ್ಧಿ ಮುಗಿಯುತ್ತದೆ. ಬೇರೆ ಏನೋ ಹೇಳ್ತಾ ಇದ್ದಾರೆ. ನಂತರ ವಿಭೂತಿ. ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ವಿಭೂತಿ ಹೇಗಿದೆಯೋ ಇದರಲ್ಲಿಯೂ ವಿಭೂತಿ ಹೇಳಿದ್ದಾರೆ. ಮತ್ತು ವರ್ಣಾಶ್ರಮ ಧರ್ಮ ಹೇಳ್ತಾರೆ. ಮತ್ತು ವಾನಪ್ರಸ್ಥ ಗೃಹಸ್ಥ ಧರ್ಮ, ವಾನಪ್ರಸ್ಥ ಧರ್ಮ, ಸನ್ಯಾಸ ಧರ್ಮ, ನಂತರ ಭಕ್ತಿ ಕರ್ಮ, ಇದೆಲ್ಲ ಉಪದೇಶ. ಉದ್ಧವ ಗೀತಾ ಅಂದರೆ ಉಪದೇಶವೇ. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.